ಪ್ರಥಮ ಬಾರಿಗೆ ಮಲ್ನಾಡ್ ಗಿಡ್ಡ ಗೋ ವಿತರಣಾ ಕಾರ್ಯಕ್ರಮವನ್ನು ಗೋ ಸಂರಕ್ಷಣಾ ಸಮಿತಿ ಮತ್ತು ಚುಕ್ಕಿಮನೆ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾ ಇದ್ದೇವೆ. ಈ ಮಲ್ನಾಡ್ ಗಿಡ್ಡ ತಳಿ ಅಳಿವಿನಂಚಿಗೆ ಹೋಗಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಅನೇಕ ದೇಶಿ ಗೋತಳಿಗಳು ಈಗ ಅಳಿವಿನಂಚಿಗೆ ಬಂದಿದೆ. ಅದರಲ್ಲಿ ಮಲ್ನಾಡ್ ಗಿಡ್ಡ ಕೂಡ ಒಂದು. ಅದು ನಮ್ಮ ರಾಜ್ಯದ್ದೇ ತಳಿ ಆದ್ದರಿಂದ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಲೆನಾಡು ಮತ್ತು ಕರಾವಳಿಯ ಭಾಗದ ಅನೇಕ ಗೋಪ್ರೇಮಿಗಳು ನಮ್ಮ ಬಯಲು ಸೀಮೆಯಲ್ಲಿ ಗೋವುಗಳನ್ನು ಕೊಟ್ಟು ಯಾವುದೇ ಫಲಾಪೇಕ್ಷೆ ಪಡೆದೇ ಕೊಟ್ಟು ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಒಂದು ಗೋ ಸಂರಕ್ಷಣಾ ಸಮಿತಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಹಂತ ಹಂತವಾಗಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಗೋ ವಿತರಣಾ ಕಾರ್ಯಕ್ರಮವನ್ನು ಅನೇಕ ಗೋಪ್ರೇಮಿಗಳ ಸಹಕಾರದಿಂದ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತು ಜವಗನಹಳ್ಳಿ ಚುಕ್ಕಿಮನೆ ಆವರಣದಲ್ಲಿ ಗೋ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ನಮ್ಮ ದೇಶಿ ಗೋ ತಳಿಗಳು ಉಳಿಬೇಕು ಅನ್ನೋದು. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದ ತಳಿಯಾದಂಥ ಮಲ್ನಾಡ್ ಗಿಡ್ಡ ತಳಿಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನದ ಅಡಿಯಲ್ಲಿ ಗೋವುಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ನಮ್ಮ ರೈತರಿಗಾಗ್ಬೋದು, ನಮ್ಮ ಗೋಪ್ರೇಮಿಗಳಿಗಾಗ್ಬೋದು ಇದರ ಉಪಯೋಗಗಳನ್ನ ತಿಳಿಸ್ಬೇಕು. ಇತ್ತೀಚಿನ ದಿನಗಳಲ್ಲಿ ಕ್ಷೀರಕ್ರಾಂತಿಯಿಂದ ರೋಗ ಕ್ರಾಂತಿ ಆಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗ ಹಾಲಿನಿಂದ ಹೋದ್ವಿ, ರೋಗಗಳನ್ನೆಲ್ಲ ತಗೊಂಬಂದ್ವಿ. ಹಿಂದೆ ಪ್ರತಿಯೊಬ್ಬರು ಮನಲ್ಲೂ ಕೂಡ ಗೋವಿಲ್ಲದೆ ಇಲ್ಲವೇ ಇಲ್ಲ. ಪೂಜ್ಯನೀಯ ಭಾವನೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಗೋವುಗಳಿರ್ತಾ ಇತ್ತು. ಒಬ್ಬ ಮನೆಯ ಸದಸ್ಯರಂತೆ ಗೋವನ್ನು ನೋಡ್ಕೋತಾ ಇದ್ರು. ಕಾಲಕ್ರಮೇಣ ನಗರೀಕರಣ ಹಾಗೂ ಇನ್ನಿತರ ಅನೇಕ ಕಾರಣಗಳಿಂದ ಕೃಷಿ ಕುಟುಂಬಗಳು ಕಣ್ಮರೆ ಆಗ್ತಾ ಬಂತು. ಕೃಷಿಕರಿಗೂ ಕೂಡ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಗೋವುಗಳು ಬೇಡವೇ ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಗೋ ಆಧಾರಿತ ಕೃಷಿ ಮತ್ತೆ ಮರುಕಳಿಸ್ಬೇಕು, ಗತಕಾಲದ ವೈಭವ ಮತ್ತೆ ಮರುಕಳಿಸ್ಬೇಕು. ಆರೋಗ್ಯದ ದೃಷ್ಟಿಯಿಂದ ಪ್ರತಿ ಮನೆಯಲ್ಲೂ ಕೂಡ ಗೋವುಗಳಿರಬೇಕು ಅನ್ನೋ ಉದ್ದೇಶ ನಮ್ಮದು. ಅದರ ಸಂಕಲ್ಪದಿಂದ ನಾವು ಕಾರ್ಯಕ್ರಮವನ್ನು ಎಲ್ಲೆಡೆ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಒಂದು 5-6 ವರ್ಷದಿಂದ ಈಚೆಗೆ ನಮ್ಮ ದೇಶಿ ಗೋ ತಳಿಗಳ ಬಗ್ಗೆ ಅನೇಕ ಜನರಿಗೆ ಒಂದು ಮನವರಿಕೆ ಆಗಿದೆ. ಸಾಕಬೇಕು ಅಥವಾ ಸಾಕ್ತಕ್ಕಂಥವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬರೀ ಹಾಲಿನಿಂದ ಹೋಗೋದು ಉದ್ದೇಶ ಅಲ್ಲ, ಅದರ ಗಂಜಲದಿಂದ, ಅದರ ಸಗಣಿಯಿಂದ ಅನೇಕ ಉಪಯೋಗಗಳಿದೆ. ಕೆಲವು ಮೂಲಗಳ ಪ್ರಕಾರ ಹೇಳ್ತಾರೆ, ಗೋವು ಒಂದು ಮನೇಲಿದ್ದರೆ ಅವ್ರಿಗೆ ಹಸುರು ಸಂಪರ್ಕದಲ್ಲಿದ್ದರೆ ಅವ್ರಿಗೆ ವೀಸಿಂಗ್ ಬರಲ್ಲ, ಗಂಜಲದಲ್ಲಿ ಕ್ಯಾನ್ಸರ್ ವಾಸಿ ಆಗುತ್ತೆ, ಅನೇಕ ಪಂಚಗವ್ಯ ಚಿಕಿತ್ಸೆಯಿಂದ ಇಂದು ಅನೇಕ ರೋಗಗಳನ್ನ ವಾಸಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಮನಗಂಡು ನಾವು ಕೂಡ ಯಾಕೆ ನಮ್ಮ ಭಾಗದಲ್ಲಿ ಅನೇಕ ಗೋವುಗಳಿದ್ದು ಇಂದು ಕಣ್ಮರೆ ಆಗ್ತಾ ಇದೆ ಅಂತಂದರೆ, ಈಗ ಜನಗಳಲ್ಲಿ ಆಧುನೀಕರಣ ಒಂದಾದರೆ ಎಲ್ಲ ಹಾಲಿನಿಂದ ಹೋದರು, ಅದರಿಂದ ಜರ್ಸಿ HF ಹಸುಗಳನ್ನ ಕಟ್ಕೊಂಡ್ರು. ನಾವು ಅದನ್ನೇನು ವಿರೋಧ ಮಾಡ್ತಾಯಿಲ್ಲ, ಯಾಕೆಂದರೆ ಅನೇಕ ಜನರ ಬದುಕನ್ನು ಅದು ಕೂಡ ಕಟ್ಕೊಂಡಿದೆ. ಹಂತ ಹಂತವಾಗಿ ನಮ್ಮ ದೇಶಿ ತಳಿಗಳನ್ನು ಅದರ ಮೂಲ ಏನು ಉದ್ದೇಶ ಇತ್ತು ಆ ಉದ್ದೇಶಕ್ಕೆ ನಾವು ಬಳಸ್ಕೊಂಡು ಜನಗಳ ಆರೋಗ್ಯದ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಗೋಮಾತೆ ಎಲ್ಲರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ, ಪ್ರತಿ ಮನೆಯಲ್ಲೂ ಕೂಡ ನಮ್ಮ ದೇಶಿ ಗೋವುಗಳು ಬೆಳಗಲಿ ಅಂತ ಕೇಳ್ಕೊತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸ್ಥಳೀಯ ಗೋವುಗಳಾದ ಹಳ್ಳಿಕಾರ್ ಮತ್ತು ನಮ್ಮ ಇದು ಬರ್ತದೆ ಅಮೃತ್ ಮಹಲ್, ಈ ತಳಿನೂ ಕೂಡ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಈಗ ಮಲ್ನಾಡ್ ಗಿಡ್ಡ ತಳಿಯನ್ನು ನಾವು ವಿತರಣೆ ಮಾಡೋದ್ರ ಮೂಲಕ ಇದು ಉದ್ದೇಶ ಏನು ಅಂತಂದರೆ ಅವ್ರು ಯಾವುದೇ ಕಾರಣಕ್ಕೂ ಮಾರುವಂಗಿಲ್ಲ. ಒಂದು ಗಂಡು ಹೆಣ್ಣು ಕೊಟ್ಟಿದ್ದೀವಿ ಸಂವರ್ಧನೆಗೋಸ್ಕರ. ನೀವು ಬರೀ ಹೆಣ್ಣನ್ನು ಇಟ್ಕೊಂಡ್ರೆ ಈಗ ಅದೇನಾದ್ರು ಬೆದೆಗೆ ಬಂದಾಗ ಹೋಗಿ ಜರ್ಸಿ HFದು ಸೆಮೆನ್ ಹಾಕ್ಸ್ಬಿಡ್ತಾರೆ, ಅವ್ರು ಓರಿ ತಂಟೆಗೆ ಹೋಗೋದೇ ಇಲ್ಲ. ಗಂಡು ಅಟ್ಲೀಸ್ಟ್ ಮನೇಲಿದ್ದರೆ ಅವು ಪಾಡ್ಗಾವು ಏನಿದೆ ಕ್ರಿಯೆಗಳನ್ನ ಮಾಡ್ತೇವೆ, ಅದು ಸಂತಾನೋತ್ಪತ್ತಿ ಕಾಲಕ್ರಮೇಣ ನಡೀತಾ ಇರ್ತದೆ. ಅದು ನಮ್ಮ ಮಲ್ನಾಡ್ ಗಿಡ್ಡ ಸಂವರ್ಧನೆಗೂ ಆಗ್ತದೆ, ಸಂರಕ್ಷಣೆಗೂ ಕೂಡ ಆಗುತ್ತೆ. ಆ ದೃಷ್ಟಿಯಿಂದ ಒಂದು ಗಂಡು ಒಂದು ಹೆಣ್ಣನ್ನು ಕೊಡ್ತಾ ಇದ್ದೀವಿ. ಯಾರು ಗೋವುಗಳನ್ನು ತಗೋತೀರಿ ಖಂಡಿತವಾಗ್ಲೂ ಅವ್ರು ಯಾವುದೇ ಕಾರಣಕ್ಕೂ ಮಾರಕ್ಕೋಗ್ಬೇಡಿ, ಒಂದು ಸಂಕಲ್ಪ ಮಾಡಿಬಿಟ್ಟು ತಗೊಳ್ಳಿ. ಈ ಗೋಮಾತೆಯಿಂದ ನಮ್ಮ ಮನೆಗೆ ಒಳ್ಳೆಯದಾಗಲಿ, ನಾವು ಇತರರಿಗೆ ಮಾದರಿಯಾಗಿ ಬದುಕೋಣ, ನಮ್ಮ ರಾಜ್ಯದ್ದೇ ತಳಿಯಾದಂಥ ಮಲ್ನಾಡ್ ಗಿಡ್ಡವನ್ನು ಉಳಿಸೋಣ ಅಂತಂದ್ಬಿಟ್ಟು ಈ ಅಭಿಯಾನ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನಮ್ಮ ಗೋ ಸಂರಕ್ಷಣಾ ಸಮಿತಿ ಈಗ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ನಿಮ್ಮ ಬೆಂಬಲವನ್ನು ಕೋರ್ತಾ ಇದ್ದೇವೆ. ಜೈ ಹಿಂದ್, ಒಂದೇ ಗೋಮಾತರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಚಾನಕ್ಕಾಗಿ ಇಲ್ಲಿ ಬರಬೇಕಾಯ್ತು, ಯಾಕೆಂದರೆ ಮೊನ್ನೆ ಫೋನ್ ಮಾಡಿದ್ರು ನಮಗೆ, ನೀವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾಯಿದ್ದೀವಿ ಚುಕ್ಕಿ ಮನೆಯಲ್ಲಿ ಜವಗನಹಳ್ಳಿ ಹತ್ರ, ದಯಮಾಡಿ ತಾವು ಬರಬೇಕು ಅಂತ ಹೇಳಿದ್ರು. ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೆಲಸ ಮಾಡೋದು. ಸರಿ, ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 6:45 ಹೊರಟು ನಾನು ಬರ್ತಾ 2 ಸಲ ಫೋನ್ ಮಾಡಿದೆ ಅವ್ರಿಗೆ, ಸರ್ ಎಷ್ಟು ಗಂಟೆ ಶುರು ಆಗುತ್ತೆ ಕಾರ್ಯಕ್ರಮ ಅಂತ. ಇಲ್ಲ 3 ಗಂಟೆ ಆಗುತ್ತೆ ಬನ್ನಿಜಿ, ಏನು ತೊಂದರೆ ಇಲ್ಲ ಅಂತಂತಂದರು. ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಮಾಡ್ತೀನಿ, ಇಂಥ ಕಾರ್ಯಕ್ರಮ ಮಿಸ್ ಮಾಡಬಾರ್ದು.
ಯಾಕೆಂದರೆ ಇದು ಆಯೋಜನೆ ಮಾಡೋದೇ ತುಂಬ ಭಾಳ ಯಾರು ಮಾಡದೆ ಬೇರೆಯವರು ನೋಡ್ಬಿಟ್ಟು ಇದನ್ನು ಅಪಾಸ್ಯ ಮಾಡೋ ಜನ ಇದ್ದಾರೆ ಇವತ್ತು. ಯಾಕೆಂದರೆ ಆ ಥರ ಒಂದು ಬದಲಾವಣೆ ಹಳ್ಳಿಗಳಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ಮೊದಲೇ ಹೇಳ್ಕೊಟ್ರು ನಿಮಗೆ ಎಲ್ಲ ಪ್ರತಿಯೊಬ್ಬರು ಕೂಡ ಮಾಡರ್ನೈಸ್ ಆಗಿಬಿಟ್ಟು ಅಂದರೆ ಏನೋ ಆಧುನೀಕರಣ ಏನಾಗಿದೆ. ಅದರಲ್ಲಿ ನಾವು ಹಳ್ಳಿ ಸಂಸ್ಕೃತಿ ಏನಿತ್ತು ಹಿಂದೆ, ಪ್ರತಿ ಒಂದು ಮನೆ ಹಿಂದೆ ಒಂದು ಉಲ್ಮೆದೆ ಇರ್ತಿತ್ತು. ಮನೆ ಒಳಗಡೆ ಯಾವಾಗ್ಲೂ ನಮ್ಮದು ದನಿನ ಕೊಟ್ಟಿಗೆ ಅಂತಲೇ ಮನೆ ಒಳಗಡೆ ಇರ್ತಿತ್ತು ಸಾಮಾನ್ಯವಾಗಿ. ಯಾಕೆಂದರೆ ಅವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅನ್ನೋದೊಂದು ಅವಿನಾವ ಸಂಬಂಧ ನಮ್ಮಲ್ಲಿ, ನಮ್ಮ ಜಾನುವಾರುಗಳು ನಮ್ಮ ಮಧ್ಯೆ ಇರ್ತಿತ್ತು. ನಮ್ಮ ಮನೆಗಳಲ್ಲಿ ಮಕ್ಕಳನ್ನ ಎಷ್ಟು ಮುತುವರ್ಜಿ ಮಾಡ್ತಿದ್ವಿ, ಅದೇ ಥರ ಜಾನುವಾರುಗಳು ಕೂಡ ಮುತುವರ್ಜಿ. ಕೆಲವೊಂದು ಮನೆಗಳಂತೂ ಮಕ್ಕಳಿಗಿಂತ ಹೆಚ್ಚಾಗಿ ಅದನ್ನೇ ಮುತುವರ್ಜಿ ಮಾಡ್ತಿದ್ರು. ಯಾಕೆಂದರೆ ಅವ್ರ ಮೇಲೆ ನಾವು ಅವಲಂಬವಾಗಿದ್ವಿ, ಜೊತೆಗೆ ಅವು ಕೂಡ ನಮ್ಮನ್ನು ಅವಲಂಬಿಸಿದ್ವು. ಆ ಥರ ಒಂದು ಬಾಂಧವ್ಯ ಇತ್ತು ನಮ್ಮಲ್ಲಿ. ಯಾವಾಗ ಈ ಕ್ಷೀರ ಕ್ರಾಂತಿ ಅಂತೇಳಿ ಒಂದು ಫಸ್ಟು ಅದಕ್ಕೆ ಪಾದಾರ್ಪಣೆ ಇಟ್ಟರು, ಅವಾಗೆಲ್ಲ ಡೆನ್ಮಾರ್ಕ್ ಕಡೆ ತಲೆ ಹಾಕಿದ್ರು. ಅಲ್ಲೇನು ಮಾಡ್ತಾಯಿದ್ದಾರೆ, ಇಡೀ ವಿಶ್ವದಲ್ಲೇ ಭಾಳ ದೊಡ್ಡ ಇದು ಹೈನುಗಾರಿಕೆ ನಡೀತಾ ಇರೋದು, ಅಲ್ಲೇನು ಮಾಡ್ತಾವ್ರೆ ಅಂತೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಬ್ರೀಡ್ಗಳನ್ನ ತಗೊಬಂದು ಇಲ್ಲಿಗೆ ಪರಿಚಯ ಮಾಡೋದು ಯಾವಾಗ ಪ್ರಾರಂಭ ಮಾಡಿದ್ರು, ಆವಾಗಿಂದ ನಮ್ಮ ದೇಶೀಯ ಗೋತಳಿಗಳು ಅಂತಂದರೆ ಅದು ನಮ್ಮ ಹಳ್ಳಿಕಾರ ಆಗಿರ್ಬೋದು, ಅಮೃತಮಾಲ್ ಆಗಿರ್ಬೋದು, ಮಲ್ನಾಡ್ ಆಗಿರ್ಬೋದು, ಗೀರ್ ಆಗಿರ್ಬೋದು, ಇವೆಲ್ಲ ಒಂದು ಕಡೆಯಿಂದ ಅವನತಿ ಹೊಂದ್ತಾ ಬಂದು. ನಿಮ್ಗೆ ಗೊತ್ತಿರ್ಬೋದು, ಇವಾಗ ಯಾರ ಮನೇಲೂ ಕೂಡ ಈ ಮಜ್ಜಿಗೆ ಬೆಣ್ಣೆ ಯಾರೂ ಮಾಡಲ್ಲ. ಇವಾಗ ಪ್ರತಿಯೊಬ್ಬರು ನಂದಿನಿ 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 ಅಂತಾರೆ. ಅದರ ಅವಶ್ಯಕತೆ ಇತ್ತ ನಮಗೆ ಇರಲಿಲ್ಲ. ಯಾಕೆಂದರೆ ಮೊದಲು ಮಡಿಕೆನಲ್ಲಿ ಮಜ್ಜಿಗೆ ಕಡಿತಿದ್ರು. ಆ ಮಜ್ಜಿಗೆ ಕಡಿತಾವ್ರೆ ಅಂತಂದರೆ ಹೆಚ್ಚು ಕಡಿಮೆ ಆ ಬೀದಿನಲ್ಲೇ ಆ ಗಮನ ಬರ್ತಾಯಿತ್ತು. ಯಾಕೆಂದರೆ ಅವು ಅಷ್ಟೇ ಉತ್ಕೃಷ್ಟವಾದಂಥ ಒಂದು ಹುಲ್ಲು ತಿಂತಾಯಿದ್ದು ಅಷ್ಟೇ. ಈಗೇನು ಅಂತಂದರೆ ನಾವು ಏನು ತಿಂತ ಅದೇ ಥರ ದನಗಳು ತಿಂತಾವೆ. ಈಗ ಏನು ಮಾಡ್ತಾರೆ, ಈ ಕಡೆಯಿಂದ ಹಾಲು ಹಾಕ್ಬಿಟ್ಟು ಆ ಕಡೆಯಿಂದ ಮೂಟೆ ಹೊತ್ಕೊಂಬರ್ತಾರೆ. ಅಂದರೆ ಅದರ ಅರ್ಥ ಏನು, ಅಷ್ಟು ಉತ್ಕೃಷ್ಟವಾದ ಹಾಲು ನಿಮ್ಗೆ ಸಿಗೋಲ್ಲ ಖಂಡಿತವಾಗಿ. ಯಾಕೆಂದರೆ ಅದ್ರ ಪರಿಮಳದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ನೀವೆಷ್ಟೇ ಕರೆದ್ರೂ ಕೂಡ ಇಷ್ಟಪ್ಪ ಬೆಣ್ಣೆ ಸಿಗೋಲ್ಲ ಅದರಲ್ಲಿ. ಅದು ಮಜ್ಜಿಗೆ ತಗೊಂಡ್ರು ಕೂಡ ಮಜ್ಜಿಗೆ ಮದ್ದಿತ್ತಲ್ಲ ಆ ಥರ ಒಂದು ನೀವು ಉಪ್ಪಾಗ್ತೇ ಕುಡಿಬೋದಾಗಿತ್ತು ಅದನ್ನು. ಅವ್ರಿಗೆ ಚೆನ್ನಾಗಿ ಗೊತ್ತು ಅಂತ ಕಾಣಿಸುತ್ತೆ ಮೋಸ್ಟ್ಲಿ. ಅವರು ಪಾಪ ಎಲ್ಲಕ್ಕೂ ರಿಯಾಕ್ಟ್ ಮಾಡ್ತಾರೆ ಅವರು. ಈ ಮಲ್ನಾಡ್ ಗಿಡ್ಡ ಅಂತಂತಂದರೆ ಭಾಳ ವಿಶೇಷವಾದ ತಳಿ ಇದು. ನಾನು 1994ರಲ್ಲಿ ಮಡೇಶ್ವರಕ್ಕೆ ಫಸ್ಟು ಕೊಂಕಣದಲ್ಲೋ ಕೆಲಸ ಮಾಡೋಕ್ಕೆ ಹೋದಾಗ ಇದು ನೋಡಿದಾಗ ನಮಗೊಂಥರ ವಿಚಿತ್ರ ಅನಿಸ್ಬಿಡೋದು. ಯಾಕಂದರೆ ಈ ಕಡೆಯಿಂದ ಅಲ್ಲಿಗೆ ಹೋದ್ವಲ್ಲ ಸಡನ್ನಾಗಿ, ಇದೇನು ಇದು ದನಗಳು ಈ ಥರ ಇದೆಯಲ್ಲ ಇಲ್ಲಿ, ಇಷ್ಟೇ ಜಾಸ್ತಿ ಇಲ್ಲ. ಆಮೇಲೆ ಅವಕ್ಕೇನು ಹಗ್ಗ ಮುಗ್ದಾರ ಏನಿಲ್ಲ. ನಮ್ಮ ಕಡೆ ಏನು ಅಂದರೆ ಒಂದು ಜೊತೆ ಅಂದರೆ ಈ ಒಬ್ಬ ಹಿಂದ್ಗಡೆಯಿಂದ ಹೋಗಲೇಬೇಕು. ಆಮೇಲೆ ಎಲ್ಲಿ ನುಗ್ಬಿಡ್ತದೋ, ಯಾರು ತಿವಿದು ಬಿಡ್ತದೋ ಅಂತ ಅನ್ನೋದು. ಅಲ್ಲೇನೋ ಒಂದು ಸಲ ಹೋದರೆ 200-300 ಒಟ್ಟಿಗೆ ಹೋಗ್ತಿರ್ತಾವೆ ಅಲ್ಲಿ. ಆಮೇಲೆ ಹೋದ್ರೆ ಏನು, ಬೆಳಿಗ್ಗೆ ಒಂದು 8 ಗಂಟೆ ಹೊರಟ್ರೆ ಅವರು ಸಾಯಂಕಾಲ 6-6:30 ಮತ್ತೆ ಬರೋದು. ಮತ್ತು ಸಂಜೆ ಅವಕ್ಕೇನು ಮನೇಲಿ ಏನು ಫೀಡಿಂಗ್ ಮಾಡಲ್ಲ ಅವಕ್ಕೆ. ಅಂದರೆ ಫೀಡಿಂಗ್ ಅಂದರೆ ಹುಲ್ಗಿಲ್ಲಿ ಹಾಕೋದೇನಿಲ್ಲ. ಬೆಳಿಗ್ಗೆ ಸಂಜೆದಾಗ ಏನು ಮೈಕ ಬಂದಿರ್ತಾವೆ ಅಷ್ಟೇ. ಸಂಜೆ ಬಂದ ಒಂದು ಸಲ ಹಾಲು ಹಿಂಡ್ತಾರೆ, ಮತ್ತು ಬೆಳಗ್ಗೆ ಒಂದು ಸಲ ಹಾಲು ಹಿಂಡ್ತಾರೆ, ಮತ್ತೆ ಕಳಿಸ್ತಾರೆ. ಅದಕ್ಕೊಬ್ಬ ಮಾಮೂಲಿ ಒಬ್ಬ ಹಿಂದ್ಗಡೆಯಿಂದ ಒಬ್ಬ ಗೋಕಾಯನು ಹೋಗ್ತಿರ್ತಾನೆ ಅಷ್ಟೇ. ಅವ್ನಿಗೇನು ಮಾಡ್ತಾರೆ, ಒಂದು 10 ಮನೆಯಿಂದ ಒಂದು 4-5 ಇತ್ತು ಅಂತಂದರೆ ಅವನಿಗೆ ತಿಂಗಳಿಗೆ ಇಷ್ಟು ಅಂತ ಕೊಟ್ಬಿಡ್ತಾರೆ. ಅವನಿಗೆ ಊಟ ತಿಂಡಿ ಕೊಟ್ಟು ಕಳಿಸ್ತಾರೆ. ಒಂದು ದಿನದಲ್ಲಿ ಒಂದು ಮನೆ ಊಟ, ಇನ್ನೊಂದು ದಿನ ಈ ಥರ ಒಂದು ಸೀರಿಯಲಾಗಿ ಬರ್ತಿರ್ತದೆ ಅದು. ಆ ಥರ ಒಂದು ವ್ಯವಸ್ಥೆಯಲ್ಲಿ ಈಗೇನಾಗ್ಬಿಟ್ಟಿದೆ ಅಂತಂದರೆ, ಮೊನ್ನೆ ಸುಬ್ರಹ್ಮಣ್ಯದಲ್ಲಿ ನಾವು ಕೆಲಸ ಮಾಡೋ ಪಕ್ಕದಲ್ಲೇ ಒಂದು ಮನೆ ಇದೆ. ಅವ್ರ ಮನೆಯಲ್ಲಿ 2 ಇದು ಜರ್ಸಿ ತಂದಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ನಾನು ಅವತ್ತು ಹೊರಗಡೆ ತೊಳೆಗೆ ತಗೊಂಬಂದ್ರೆ ಅದನ್ನ ನಾನು ಹೇಳಿದೆ, ಇದೇನು ಇದು ತಂದಿದ್ದೀರ ನೀವು ಅಂತ. ನನಗೊಂಥರ ಆಶ್ಚರ್ಯ ಬಿಡ್ತಲ್ಲಿ. ಯಾಕೆಂದರೆ ಮಲ್ನಾಡ್ ಗಿಡ್ಡ ಇರೋ ಜಾಗಕ್ಕೆ ಇವು ಹೆಂಗೆ ಬಂದು ಕಾಲಾಕಿವಿ ಇಲ್ಲಿ ಅಂತಂತ ನಾನು ಅವ್ರು ಕೇಳಿದೆ. ಅಲ್ಲ ಸ್ವಾಮಿ, ನೀವೇನು ಇದನ್ನು ತಗೊಂಬಂದಿದ್ದೀರಾ, ಮತ್ತು ಮಲ್ನಾಡ್ ಗಿಡ್ಡ ನಿಮಗೆ ಶ್ರೇಷ್ಠವಾದ ತಳಿ ಅದು, ಅದಕ್ಕಿಂತ ನಾವು ಉತ್ಕೃಷ್ಟವಾದಂಥ ತಳಿ ನಿಮ್ಗೆ ಎಲ್ಲಿ ಸಿಗ್ತದೆ ಅಂತಂದ್ಬಿಟ್ಟೆ. ಇಲ್ಲ, ಅದು ಹಾಲಿನ ಇಳುವರಿ ಜಾಸ್ತಿ ಬರೋಲ್ಲ ಅನ್ನೋ ಮಾತಂದರು. ಸಾಮಾನ್ಯ ನಾರ್ಮಲಾಗಿ ನಮ್ಮದು ಹಳ್ಳಿ ಕಾರು ನಿಮ್ಗೆ ಗೊತ್ತಿತ್ತು. ಅವಾಗೆಲ್ಲ ಲೀಟ್ರ್ ಇರಲಿಲ್ಲ. ಸೇರು ಅನ್ನೋರು, 1 ಸೇರು ಹಾಲು ಕರೀತು, 2 ಸೇರು ಹಾಲು ಕರೀತು ಅಂತಂದರು. ಅವ್ರ ಮನೇಲಿ 1 ಲೋಟ ಇಟ್ಕೊಂತಿರು. ಇದು ಪಾವು, ಇದು 2 ಹಾಕಿದ್ರೆ ಅರ್ಧ, ಮತ್ತು 3 ಹಾಕಿದ್ರೆ ಮುಕ್ಕಾಲು, 4 ಹಾಕಿದ್ರೆ 1 ಸೇರು ಅಂತ ಲೆಕ್ಕ. ಅದು ಎಷ್ಟು ಸೇರು ಹಾಲು ಕೊಟ್ಟೋದು ಅಂದರೆ 2 ಸೇರು ಕೊಡ್ತೇವೆ, 3 ಸೇರು ಕೊಡ್ತೇವೆ ಅಂತ ಅಂತಿದ್ರು. ಲೀಟ್ರ್ ಲೆಕ್ಕದಲ್ಲಿ ಯಾರೂ ಇರಲಿಲ್ಲ. ಈಗೇನಾಗಿದೆ, ಅವರು ಡೈರಿಗೆ ಹೋಗಿ ಅಭ್ಯಾಸ ಆಗ್ಬಿಟ್ಟು ಇದು ಎಷ್ಟು ಲೀಟ್ರ್ ಕೊಡುತ್ತೆ, 10 ಲೀಟ್ರ್ ಕೊಡುತ್ತೆ, 20 ಲೀಟ್ರ್ ಕೊಡುತ್ತೆ, ಇನ್ನು ಅವನೊಬ್ಬ 30 ಲೀಟ್ರ್ ಕೊಡುತ್ತೆ ಅನ್ನೋದು. ಇವು ಲೆಕ್ಕ ಹಾಕ್ತೀವಿ, 30 ಲೀಟ್ರಿಗೆ ಎಷ್ಟಾಯಿತು ದುಡ್ಡು, ತಿಂಗಳಿಗೆ ಎಷ್ಟಾಯಿತು, ಇದೆಷ್ಟಾಯಿತು ಖರ್ಚು ಮಾಡ್ತದೆ ಏನು ಅಂತ ಗೊತ್ತಿಲ್ಲ. ನಾರಾಯಣಪುರದಲ್ಲಿ ಒಬ್ಬರು ನಮ್ಮ ಸುರೇಶ್ ಅಂತಿದ್ರು. ಅವ್ರ ಹತ್ರ 27 ಹಸು ಇತ್ತು. ಇಡೀ ಮಂಡ್ಯ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿದ್ದರು ಹಾಲು ಕರೆಯೋದ್ರಲ್ಲಿ ಅವರು. ಇವತ್ತು ಎಲ್ಲನೂ ಮಾರ್ಬಿಟ್ಟು ಅವರು ಮೈಸೂರು ಸೆಟ್ಲಾಗಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಗೊತ್ತಿರ್ಬೇಕು ನಿಮಗೆ. ಸುರೇಶ್ ಅವರು, ನಮ್ಮ ಜಗದೀಶ್ ಅವರ ಅಣ್ಣವರು, ನಿಮ್ಗೆ ಗೊತ್ತಿಲ್ಲ ಜಿ ಅವರು ಸುರೇಶು. ಅವರು 5 ಎಕರೆ ಹುಲ್ಲು ಹಾಕಿದ್ರು. ಅವರು ಬರೀ ಹುಲ್ಲೇ ಹಾಲು ಕರೆಯೋದಕ್ಕೆ. ಅವಾಗ ಮಿಷಿನ್ ಇರಲಿಲ್ಲ, 3 ಜನ ಇಟ್ಕೊಂಡಿದ್ರು ಹಾಲು ಕರೆಯೋರನ್ನ. ಆ ಒಂದು ಪರಿಸ್ಥಿತಿ ಇತ್ತು. ಬರೀ ಏನೋ ಎಲ್ಲ HF ಅವ್ರ ಹತ್ರ ಇರ್ತದೆ, HF ಜರ್ಸಿ. ಆಮೇಲೆ ಅವ್ರಿಗೆ ಲಾಭ ಬಂದಿದ್ದಲ್ಲಿ ಏನಿಲ್ಲ. ಅಲ್ಲಿ 27 ಸಾವಿರ 28 ಸಾವಿರ ಬಿಲ್ ಆಗುತ್ತೆ ಅಂತಂದರೆ ಅವ್ರಿಗೆ ಈ ಆಳಿನ ಖರ್ಚು, ಮತ್ತು ಅದು ಮೇವು ಕುಯ್ಕೊಂಬಂದು ಅಲ್ಲಿಂದ ಗಾಡಿ ಖರ್ಚು, ಗಾಡಿ ಅವ್ರಿಗೆ ಇಟ್ಕೊಂಡಿದ್ರು. ಗಾಡಿ ಸಂಜೆ ಒಬ್ಬನ ಹಾಲು ಕರಿತಿದ್ರು, ಅವ್ನು ಕರ್ಕೊಂಬಂತ ಬರೀ ಇದು ಮಾಡೋದು. ಲೆಕ್ಕ ಹಾಕಿದ್ರೆ ಅವ್ರಿಗೆ ಏನು ಉಳಿತಿರಲಿಲ್ಲ. ಅಲ್ಲ, ಗೊಬ್ಬರ ಮಾರೋದು ಮಾತ್ರ ಲಾಭ ಅವ್ರಿಗೆ ಅಷ್ಟೇ, ಇನ್ನೇನಿಲ್ಲ.
ಗೊಬ್ಬರ ಒಂದು ಎಷ್ಟು ತಿಂಗಳಿಗೆ ಒಂದು ಏನೋ ಒಂದು 4 ಟ್ರ್ಯಾಕ್ಟ್ರ್ ಬೀಳ್ತಿತ್ತು. 4 ಟ್ರ್ಯಾಕ್ಟ್ರ್ 600 ರೂಪಾಯಿ ಇವಾಗ 2,000 ರೂಪಾಯಿ 2,000 ರೂಪಾಯಿ 30,000 ಸಾಕೊಂಡು ಎಲ್ಲಿ ಕಡೆಗೆ ಹಂತವಾಗಿ ಯಾವ ಥರ ಆಯಿತು. ಒಂದು ಫಂಕ್ಷನ್ಗೆ ಹೋಗಂಗಿಲ್ಲ, ಒಂದು ಮದುವೆಗೆ ಹೋಗಂಗಿಲ್ಲ, ಇಲ್ಲೇ ನೋಡ್ಬೇಕಲ್ಲ. ಈ ಥರ ಪರಿಸ್ಥಿತಿಗೆ ಎಲ್ಲನೂ ಒಂದೇ ಸರಿ ಮಾರಿ ಅವರು ಮೈಸೂರು ಸೆಟ್ಲ್ ಆಗ್ಬಿಟ್ರು. ಅದು ನನ್ನ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಆ ಥರದಲ್ಲಿ ಈಗ ನಾವು ಮೊದಲು ನೀವು ನೋಡ್ತಿದ್ರಿ ಸಾಮಾನ್ಯವಾಗಿ, ಈಗ ಗೊಬ್ಬರ ಎಲ್ಲೂ ಹೊರಗಡೆ ಕೊಡ್ತಿರಲಿಲ್ಲ. ನಾವು ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮಲ್ಲೇ ಉತ್ಪತ್ತಿ ಆಯ್ತಿತ್ತು. ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಆಗಲಿ ಇನ್ನೊಂದಾಗಲಿ ಯಾವ್ದ ಮೇಲೆ ಡಿಪೆಂಡ್ ಆಯ್ತಿರಲಿಲ್ಲ. ಆಗ ಏನಾಗೋದು, ನಾವು ಬೆಳೆಯಂಥ ಬೆಳೆನೂ ಕೂಡ ಉತ್ಕೃಷ್ಟವಾಗಿರ್ತಿತ್ತು, ನಮಗೆ ಆರೋಗ್ಯನೂ ಕೂಡ ಅಷ್ಟೇ ಉತ್ಕೃಷ್ಟವಾಗಿರ್ತಿತ್ತು. ಜೊತೆಗೆ ನಮ್ಮ ಮನೆಗಳಲ್ಲಿ ನಮಗೆ ಯಾವ ಹಾಲಾಗಲಿ, ಬೆಣ್ಣೆ ಆಗಲಿ, ಮೊಸರಾಗಲಿ, ಮತ್ತು ಪ್ರತಿಯೊಂದು ಮಜ್ಜಿಗೆ ಆಗಲಿ ಎಲ್ಲ ನಮ್ಮಲ್ಲೇ ನಾವೇ ಉತ್ಪಾದನೆ ಮಾಡ್ಕೊತಿದ್ವು. ಆ ಒಂದು ಸಂಪ್ರದಾಯ ಈಗ ಕಂಪ್ಲೀಟಾಗಿ ನಶಿಸೋಗಿದೆ. ಈಗ ಬೇಕಾ ಅವ್ನು 1/4 ಲೀಟ್ರ್ ಹಾಲು ತಗೊಂಬ, 1/4 ಲೀಟ್ರ್ ಮೊಸರು ತಗೊಂಬ, ಇನ್ನೂ ಬೆಣ್ಣೆ ಬೇಕಾ, ತುಪ್ಪ ಬೇಕಾ, ನಂದಿನಿ ತಗೊಂಬ. ಸೊ ಈ ಒಂದು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ವಿ ನಾವು. ಆದಷ್ಟು ಇದನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ನಾವೆಲ್ಲ ಏನಪ್ಪ ಅಂದರೆ, ಮೊದಲು ನಮ್ಮ ಪಾಶ್ಚಾತ್ಯ ಸಂಸ್ಕೃತಿ ಏನಿತ್ತು, ಹಳೆಯ ಸಂಸ್ಕೃತಿ ಏನಿತ್ತು ಅದಕ್ಕೆ ಹೋಗ್ಬೇಕೀಗ. ಸಾಮಾನ್ಯಗೆಲ್ಲ ಈಗ ಸುಮಾರು ಜನ ರಿಯಲೈಸ್ ಆಗ್ಬಿಟ್ಟಾರೆ ಇದು ತಪ್ಪು ನಾವು ಮಾಡ್ತಾ ಇರೋದು, ಮಾಡಬಾರ್ದು ಅಂತ ಅಂದ್ಬಿಟ್ಟು. ಅದ್ರ ಭಾಗವೇ ಇವಾಗ ಸಾವಯವ ಕೃಷಿ ಅಂತ ಬರ್ತಾ ಇರೋದು. ಮತ್ತು ಈಗ ಸಾವಯವ ಕೃಷಿ ಕೂಡ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಕಡೆ ಮೊಳಕೆ ಮಾಡ್ಕೊಂಡಿದ್ದಾರೆ ಅವರು, ಆಯಿತಾ. ಅದ್ರ ಸುಮಾರು ಒಂದು 70% ಮಾಡೋದೇ ಇಲ್ಲ, ಅದು ಸುಮ್ಮನೆ ಹೇಳ್ತಾರೆ ಅಷ್ಟೇ. ಈಗ ನಾವು ಸಾವಯವ ಕೃಷಿ ಮಾಡ್ತೀವಿ ಅಂತ ಇಲ್ಲಿ ತನಕ ಆಗಿದೆ. ನಮ್ಮ ತೋಟಕ್ಕೆ ಒಂದು ಕಾಳು ನಾವು ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ, ಅಥವಾ ಎಲ್ಲಿಂದ ತಿಪ್ಪೆ ಗೊಬ್ಬರನ ಹಾಕ್ತಾ ಇಲ್ಲ. ನ್ಯಾಚುರಲ್ ಫಾರ್ಮಿಂಗ್ ಎಷ್ಟು ಬರುತ್ತೆ ಅಷ್ಟು ಬರಲಿ ಅಷ್ಟೇ, ಅದು ಇನ್ನೇನಿಲ್ಲ. ಆದರೂ ನಮ್ಗೆ ಎಷ್ಟು ಬೇಕೋ ಮಾಮೂಲಿ ಅದೇನು ನಾವೇನು ಅದ್ರ ಮೇಲೆ ಏನು ಖಂಡಿತವಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಡಿಪೆಂಡ್ ಆಗಿ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅನ್ಕೊಂಡ್ರೆ. ಬಟ್ ಏನಪ್ಪ ಅಂದರೆ ನಾವೇನು ಮೇಂಟೈನ್ ಕೂಡ ಮಾಡ್ತಿಲ್ಲ, ನ್ಯಾಚುರಲಾಗಿ ಎಷ್ಟು ಬರುತ್ತೆ ಅದು ಬರಲಿ ಅಂತ ಅಂದ್ಬಿಟ್ಟು ಆ ಉದ್ದೇಶದಿಂದ. ಈಗೇನಾಗಿದೆ, ಆ ನಿಟ್ಟಿನಲ್ಲಿ ಈಗ ನೋಡಿ, ಅವ್ರು ಹೇಳಿದ್ರು ಅಮೃತ್ ಮಾಲು ನಾವು ನೆಕ್ಸ್ಟ್ ಕೊಡಬೇಕು ಅಂತ ಮಾಡಿದ್ದೀವಿ ಅಂತಂದ್ಬಿಟ್ಟು. ಅಮೃತ್ ಮಾಲ್ ನಿಮ್ಗೆ ಮೋಸ್ಟ್ಲಿ ಗೊತ್ತಿಲ್ಲ, ಅದೇ ಆ ಕಡೆ ಈ ಕಡೂರು, ಬೀರೂರು ಆ ಸೈಡ್ ಬರುತ್ತೆ. ಅಲ್ಲಿ ಅಜ್ಜಂಪುರದಲ್ಲಿ ಅದು ಇದ್ರ ಸಂರಕ್ಷಣೆ ಮಾಡಬೇಕು ಅಂತೇಳಿ ಅಲ್ಲೂ ಇದೇ ಥರ ನಶಿಸೋಯ್ತವೆ ಅಂತ ಅಂದ್ಬಿಟ್ಟು ಅಲ್ಲಿ ಮಾಡಿದ್ದಾರೆ. ಮಲೆನಾಡು ಗಿಡ್ಡಕ್ಕೆ ಶಿವಮೊಗ್ಗ ಪಕ್ಕ ಸಾಗರ ಇದೆ ನೋಡಿ, ಅಲ್ಲಿ ಯಡಿಯೂರಪ್ಪ ಇರಬೇಕಾದ್ರೆ 3 ಕೋಟಿ ರೂಪಾಯಿನ ಕೊಟ್ಬಿಟ್ಟು ಮಲೆನಾಡು ಗಿಡ್ಡ ಇದನ್ನು ಸಂರಕ್ಷಣೆ ಮಾಡಬೇಕು ಅಂತ ಇವತ್ತು ಏನು ವಿತರಣೆ ಮಾಡಬೇಕು ಅಂತ ಮಾಡಿದ್ದಾರೆ, ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಯಡಿಯೂರಪ್ಪನವರು. ಜೊತೆಗೆ ಹಳ್ಳಿಕಾರು ಸಾಮಾನ್ಯ ನಿಮಗೆಲ್ಲ ಗೊತ್ತಿದೆ. ಈಗ ಹಳ್ಳಿಕಾರನ್ನ ವಿತರಣೆ ಮಾಡಬೇಕು ಅಂತಾರೆ. ನಿಜವಾಗ ಭಾಳ ನೋವಿನ ಸಂಗತಿ ಇದೆ. ಯಾಕೆಂತಂದರೆ ಹಳ್ಳಿಕಾರು ನಮ್ಮ ತಮ್ಮೆ ಪ್ರತಿ ಒಂದೊಂದು ಮನೇಲಿ 7 ಜೊತೆ 3 ಜೊತೆ ಇತ್ತು ಅವಾಗ. 6 ತಿಂಗಳ ಗಂಟ ಪಾಪ ಅದು ಈಟಿಗೆ ಬಂದಮೇಲೆ 6 ತಿಂಗಳ ಗಂಟೆ 7 ತಿಂಗಳ ಗಂಟ ಕೆಲಸನೂ ಮಾಡ್ತಿದ್ರು. ಅದಾದಮೇಲೆ ಒಂದು ತಿಂಗಳು 1.5 ತಿಂಗಳು ರೆಸ್ಟ್ ಕೊಡ್ತಿದ್ರು. ಮತ್ತು ಅವು ಕರು ಹಾಕಿದ್ಮೇಲೆ ಮತ್ತೆ ಕೆಲಸ ಮಾಡ್ತಿದ್ರು, ಮತ್ತು ಹಾಲು ಕೂಡ ಕೊಡ್ತಿತ್ತು. 2 2 in 1 ಕೆಲಸ ಮಾಡ್ತಿದ್ದವು. ಅದೇವನ್ನ ಬಿಟ್ಬಿಟ್ಟು ಇವತ್ತು ನಾವು ಈ ಜೆರ್ಸಿ, HF ಈ ಎಲ್ಲ ಕ್ರಾಸ್ ಬಿಡ್ಗೆ ಹೋಗ್ಬಿಟ್ಟು ನಾವೇನಪ್ಪ ಅಂದರೆ ಬರೀ ಹಾಲಿಗೋಸ್ಕರವಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ವಿ. ಹಾಲೇನೋ ಬರೀ ಮಾರ್ಕೆಟಿಂಗ್ ಮಾಡಬೇಕು, ದುಡ್ಡು ಬೇಕು ಅಂತ ಅಂದ್ಬಿಟ್ಟು. ಬೇರೆ ಯಾವುದೂ ನಮಗೆ ಬೇಡವೇ ಬೇಡ, ಉಳ್ಳೋದಾಗಲಿ ಬಿತ್ತೋದಾಗಲಿ ಅದು ಯಾವುದೇ ಬೇಡ ಉದ್ದೇಶಕ್ಕೋಸ್ಕರವಾಗಿ ನಾವು ನಮ್ಮ ಸಂಸ್ಕೃತಿನ ಅದು ಮರೆತುಬಿಟ್ಟು ನಾವು ಕೆಲಸ ಮಾಡ್ತಾ ಇರತಕ್ಕಂಥ ನಿಜವಾಗೂ ಭಾಳ ತಪ್ಪು ಅಂತ ನನಗನ್ನಿಸುತ್ತೆ. ಆದಷ್ಟು ಇವರು ಮಾಡ್ತಿರೋ ಕಾರ್ಯಕ್ರಮ ಎಲ್ಲ ಹಳ್ಳಿಯ ಮೂಲೆಗೂ ತಲುಪಬೇಕು. ಜೊತೆಗೆ ನೀವು ಬಂದಿರತಕ್ಕಂಥವ್ರು ಒಂದು 10 ಜನಕ್ಕೆ ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಪ್ರಚಾರ ಮಾಡಬೇಕು. ಇದ್ರದ್ದು ಉದ್ದೇಶ ಏನು, ಜೊತೆಗೆ ಇದನ್ನು ನಾವು ಸಾಕೋದ್ರಿಂದ ಆಗಂತ ನಮಗೆ ಒಳ್ಳೆಯ ಪರಿಣಾಮಗಳೇನು, ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೆ ಸಾಮಾನ್ಯ ಹಳ್ಳಿಯವ್ರಿಗೆ ಏನು ಹೇಳೋಂಥ ಅವಶ್ಯಕತೆ ಬರಲ್ಲ. ಯಾಕೆಂದರೆ ಅವರು ಆಲ್ರೆಡಿ ಹಳ್ಳಿಕಾರು ಜೊತೆಯಲ್ಲಿ ಬಾಂಧವ್ಯ ಇಟ್ಕೊಂಡು ಎಲ್ಲ ಬೆರ್ತಿರ್ತಕ್ಕಂಥವ್ರೆ. ನಮ್ಮ ಈ ಕಡೆಗೆ ಅದು ಹೆಚ್ಚು ಅದ್ರ ಬಗ್ಗೆ ಏನು ಹೇಳೋಂಥ ಅವಶ್ಯಕತೆ ಬರೋಲ್ಲ. ಆದರೂ ಕೂಡ ಈ ಮಲೆನಾಡು ಗಿಡ್ಡ ಅಂತಾರೆ ತುಂಬ ವಿಶೇಷವಾದಂಥದ್ದು. ಇದರಂಥ ಉತ್ಕೃಷ್ಟವಾದ ಹಾಲು ಎಲ್ಲೂ ಬರೋಲ್ಲ. ಯಾವುದೇ ನೀವು ತಗೊಳ್ಳಿ, ಫಸ್ಟು ಉತ್ಕೃಷ್ಟವಾದ ಹಾಲು ಅಂತಂದರೆ ಫಸ್ಟು ಬರೋದೇ ಮಲೆನಾಡು ಗಿಡ್ಡ. ಯಾಕೆಂತಂದ್ರೆ ಇವು ಪಶ್ಚಿಮ ಘಟ್ಟದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ತಳಿ. ಅಂದರೆ ಪಶ್ಚಿಮ ಘಟ್ಟ ಅಂತಲೇ ಬರೀ ಒಂದೇ ದಿಕ್ಕು ಅಂತಲ್ಲ, ನಿಮಗೆ ಕಾರವಾರದಿಂದ ನೀವು ಇಲ್ಲಿ ತನಕನೂ ನೀವು ತಮಿಳ್ನಾಡು ಕಂಟೂ ಕೂಡ ಏನು ಬರುತ್ತೆ ಅವೆಲ್ಲ ಪಶ್ಚಿಮ ಘಟ್ಟ ತುಂಬ ಸೆನ್ಸಿಟಿವ್. ಅಲ್ಲಿ ಇವತ್ತು ಕೂಡ ನಾನು ಅಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮನೆಯಿಂದ ನೀರು ತಗೊಂಡು ಹೋಗಲ್ಲ, ಖಾಲಿ ಹೋಗ್ಬಿಟ್ಟು ಆ ಕಡೆಯಿಂದ ತುಂಬ್ಕೊಬರೋದು ನೀರನ್ನ ಕುಡ್ಕೊಂಡು ಸಂಜೆ ತನಕ. ಅಷ್ಟು ಉತ್ಕೃಷ್ಟ ನೀರು, ಅಷ್ಟೇ ಫಿಲ್ಟ್ರ್ ನೀರು ಅದು ಬರೋದು. ಅಲ್ಲಿ ಯಾವುದೇ ಜೀರಿನಲ್ಲಿ ನೀರು ಕುಡೀರಿ ನೀವು, ತುಂಬ ಒಳ್ಳೆಯದದು. ನಿಮಗೇನೂ ಆಗಲ್ಲ. ನೆಗಡಿ ಆಯಿತು, ಕೋಲ್ಡ್ ಆಯಿತು, ಕೆಮ್ಮಾಯಿತು, ನನಗೇನು ಜ್ವರ ಬಂದ್ಬಿಡ್ತು, ನೀರು ಸರಿ ಇಲ್ಲ, ಆ ಥರ ಒಂದು ಕಂಪ್ಲೇಂಟೇ ಬರಲ್ಲ ಅದರಲ್ಲಿ. ಸೊ ಆ ಥರ ಒಂದು ಗಿಡಮೂಲಿಕೆಗಳನ್ನ ಮೇಯಂಥ ದನಗಳಿಗೂ ಅದು ಈ ಮಲೆನಾಡು ಗಿಡ್ಡ. ಇವಕ್ಕೆ ಆದಷ್ಟು ಏನಪ್ಪ ಅಂತಂದರೆ ಹೆಚ್ಚು ಇದು ಫೀಡ್ಸ್ ಕೊಡ್ತಾರಲ್ಲ, ಈ ಬೂಸ ಹಿಂಡಿ ಅವೆಲ್ಲ ಅವಾಯ್ಡ್ ಮಾಡಬೇಕು. ಇವಾಗ ಹೆಚ್ಚು ಹುಲ್ಲು 100% ಹುಲ್ಲೇ ಮೇಯ್ಬೇಕು. ಅದು ಹುಲ್ಲಲ್ಲೇ ಅದು ಬದುಕಬೇಕು. ಮತ್ತು ಅದೇನೇ ಹಾಲು ಮತ್ತು ಪ್ರತಿಯೊಂದು ಉತ್ಪಾದನೆ ಆದರೂ ಕೂಡ ಅದ್ರ ಮೇಲೇ ಅದಾದರೆ ಅದು ಭಾಳ ಉತ್ಕೃಷ್ಟ ಅಂತ ಅನ್ನೋದು ನನ್ನ ಒಂದು ಭಾವನೆ. ಜೊತೆಗೆ ನನಗೆ ಗೊತ್ತಿರ್ತಕ್ಕಂಥ ಒಂದು ಅನುಭವ ಅದಷ್ಟೇ. ಹಾಗಾಗಿ ಅವರು ಮಾಡ್ತಿರ್ತಕ್ಕಂಥ ಒಳ್ಳೆಯ ಒಂದು ಕಾರ್ಯಕ್ರಮ ಇದು. ಆದಷ್ಟು ನಮ್ಮ ಮಳವಳ್ಳಿ ತಾಲೂಕಲ್ಲಿ ಅಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆದಷ್ಟು ಯಶಸ್ವಿಯಾಗಿ ಪ್ರತಿಯೊಬ್ಬರು ಮನೆಗೂ ಕೂಡ ಇದು ವಿಚಾರ ತಲುಪಲಿ ಅನ್ನೋ ಉದ್ದೇಶದಿಂದ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡದ್ದು ನಿಮ್ಗೆಲ್ಗೂ ಧನ್ಯವಾದ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ.
ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರಾದ ಸಂಜಯ್ರವರೇ ಮತ್ತು ಸುಬ್ರಹ್ಮಣ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿದ್ದಪ್ಪಾಜಿಯವರೇ ಮತ್ತು ಇತರ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕರ್ತರೇ, ಇಲ್ಲಿ ಮುಖ್ಯವಾಗಿ ನಮ್ಮ ರಾಮಚಂದ್ರಾಪುರದ ಮಠದ ರಾಘವೇಶ್ವರ ಸ್ವಾಮೀಜಿ ಇದಕ್ಕೆ ಹಾಕಿದ್ದೀರಿ. ಅವರ ಮಠದಲ್ಲಿ ಸಾವಿರಾರು ಈ ತಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕಾಡಲ್ಲಿ ಮೇಯ್ಕೊಂಬಂದು ಮಧ್ಯದಲ್ಲಿ ನೀರು ಕುಡ್ಕೊಂಡು ಕರು ಹಸುಗಳು ಜೊತೆಲಿದೆ ಅಂತ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದರ ಬದಲು ಅಲ್ಲಿಗೆ ಹೋಗಿ ನೋಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾಕೆ ಅಂದರೆ ಹಿಂದೆ ನಾವು ಸಹ ನಾಡಸುಗಳೆಲ್ಲ ಸಾಕಿದ್ವು. ನಾವು ಎಲ್ಲಿವರೆಗೆ ಸಾಕಿದ್ವೋ ಅಲ್ಲಿವರೆಗೆ ಒಂದು ತಲೆನೋವು ಸಹ ಬರಲಿಲ್ಲ. ನಿಜವಾದ ಮಾತು, ಬರೀ ಆ ಹಾಲೇ ಕುಡಿತಾ ಇದ್ದದ್ದು. ಅಂದರೆ ಅಷ್ಟು ಹಸುನಲ್ಲಿ ನಾವು ತೊಗೊಂಡೋಗ್ತಿದ್ವು ಒಂದು ದಿನಗೆ ಹಾಲಟ್ಟೆ. ಇವತ್ತು ಒಂದು ಹಸು ಏನು ಕರಿಯತ್ತೋ ಅದಕ್ಕಿಂತ ಕಡಿಮೆ ಕರೀತಾ ಇತ್ತು. ಈ ಬೆಟ್ಟದಲ್ಲೇ ಮೇಯ್ತಾ ಇತ್ತು, ಇಲ್ಲೇ ಬಂದು ಕೂಡ್ತಾಯಿದ್ದು, ಹಸು ಹುಲ್ಲಾಗ್ತಾಯಿತ್ತು ಅಷ್ಟೇ. ಆದರೆ ಒಂದು ತಲೆನೋವು ಯಾರಿಗೂ ನಮ್ಮ ಮನೆಯವ್ರಿಗೆ ಯಾರಿಗೂ ಬರಲಿಲ್ಲ. ಅಷ್ಟೊಂದು ಶ್ರೇಷ್ಠವಾದ ಒಂದು ಉತ್ಪಾದನೆ ಕೊಡುತ್ತೆ. ಅದರ ತುಪ್ಪ ಮಾಡಿದ್ರೆ ಒಂದು ಫರ್ಲಾಂಗ್ ದೂರಕ್ಕೆ ವಾಸನೆ ಹೊಡೆಯೋದು. ನಮ್ಮ ಮನೇಲಿ ಬಂದುಬಿಟ್ಟು ಎಷ್ಟೋ ಚೆನ್ನಾಗಿ ಗೆಸ್ಟ್ಗಳು ನಿಮ್ಮ ಮನೆ ಬೆಣ್ಣೆ ಕೊಡಿ ಅಂತ ತುಂಬ ಬೆಣ್ಣೆ ಕೊಡಿ ಇದಿಷ್ಟು ಸ್ಮೆಲ್ ಚೆನ್ನಾಗಿದೆ ಅಂದ್ಬಿಟ್ಟು ತುಂಬ ಆಸೆ ಪಡೋರು. ಆ ರೀತಿಯಾದಂಥ ಒಂದು ಕ್ವಾಲಿಟಿ ಕೊಡೋದಕ್ಕೆ ಅದಕ್ಕೆ ಮಾತ್ರ ಸಾಧ್ಯ, ನಮ್ಮ ನಾಡ ತಳಿಗಳಿಗೆ ಮಾತ್ರ. ಒಂದು ಸರಿ ಮೈಸೂರಿಗೆ ಹೋಗಿದ್ದಾಗ ಒಬ್ಬ ಆಟೋ ಓಡಿಸ್ತಾ ಇದ್ದವ್ರು ಹೇಳಿದ್ರು, ಏನಪ್ಪ ಮಾಡ್ತೀಯ ವೃತ್ತಿನ ಅಂದಾಗ, ಒಂದು ಹಸುಗಳು ಸಾಕ್ತಾಯಿದ್ದೀನಿ ಈ HF ಇಂಥವನ್ನ. ಏನು ಮಾಡ್ತೀರಿ ಅಂದರೆ ಅದೆಲ್ಲ ತೊಳಿತಾರೆ, ಕೂಡ್ತಾರೆ, ಮತ್ತು ತಿಂಡಿ ಹಾಕ್ತಾರೆ, ಹಸಿರುಲ್ ಹಾಕ್ತಾರೆ. ಅದು ಮನುಷ್ಯರಿದ್ದಂಗೆ ಏನು ಫೀಡ್ ಕೊಡ್ತಾರೋ ಅದರಂತ ಬರುತ್ತೆ ಅಂತ. ಪರವಾಗಿಲ್ವಾ ಬಿಸ್ನೆಸ್ಸು ಅಂದರೆ ಪರವಾಗಿಲ್ಲ. ಹಾಗಾದರೆ ನಿಮಗೆ ಗೊಬ್ಬರ ಇಲ್ಲ ಸ್ವಲ್ಪ ಸಪ್ಲೈ ಚೆನ್ನಾಗಿದೆ ಅಲ್ವಾ ಅಂತ ಕೇಳಿದೆ. ಮುಟ್ಟಕ್ಕೆ ಆಗಲ್ಲ ಗೊಬ್ಬರ ನಾವು ನಿಜವಾಗ್ಲೂ ಮುಟ್ಟಕ್ಕೆ ಆಗಲ್ಲ, ಫ್ರೀಯಾಗಿ ಕೊಟ್ಬಿಡ್ತೀನಿ ಯಾರು ತೊಗೊಂಡೋದ್ರೆ. ಈಗ ಇದ್ರ ಸಗಣಿಗೂ ಅದ್ರ ಸಗಣಿಗೂ ವ್ಯತ್ಯಾಸ ಇದೆ. ಉದಾಹರಣೆಗೆ ನೀವೇ ಬೇಕಾದ್ರೆ ಈ ಸಗಣಿನ ತೊಗೊಂಡೋಗಿ ಗಿಡಿ ಒಂದು ಮನೆಯಲ್ಲಿ 8 ದಿವಸ ಆದರೂ ಮುಟ್ಬೋದು. ನಾನು ಹಿಂದೆ ಮನೆಗಳನ್ನ ಸಾರಿಸ್ತಾ ಇದ್ವು, ಒಲೆನ ಸಗಣಿಯಿಂದ ಸಾರಿಸಿ ಹಚ್ತಾಯಿದ್ರು. ಎಲ್ಲ ಮನೆ ಮುಂದೆ ರಂಗೋಲಿ ಇಡುವಾಗ ಸಗಣಿ ನೀರು ಇಡ್ತಾಯಿದ್ರು. ಈ ಸಗಣಿ ಮುಟ್ಬೋದು, ಆದರೆ ಆ ಸಗಣಿನ ನೀವು ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಅದೊಂಥರ ವಿಚಿತ್ರವಾದಂಥ ಇದು ಬರುತ್ತೆ. ಹಾಗಾಗಿ ಭಾಳ ಶ್ರೇಷ್ಠತಮವಾದಂಥ ಗೋಮಾತೆ ಅನ್ನೋದು. ಗೋಮಾತೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಮಾತೆ ತಾಯಿ ಹಾಲು ಬಿಟ್ಟರೆ ಬೇರೆ ಯಾವ ಹಾಲನ್ನು ಕುಡಿಯೋಕ್ಕಾಗಲ್ಲ. ಕುರಿ ಹಾಲಾಗಲಿ ಬೇರೆ ಹಾಲಾಗಲಿ ಪ್ರಾಣಿಗಳು ಬೇಕಾದಷ್ಟಿದೆ, ಯಾವುದ್ರ ಹಾಲು ಕುಡಿಯೋಕ್ಕಾಗಲ್ಲ. ಹಸುವಿನ ಹಾಲೇ ಕುಡಿಬೇಕು. ಎಷ್ಟೋ ಜನ ತಾಯಿರು ಡೆಲಿವರಿ ಆಗಿ ಸತ್ತೋಗಿರುವಾಗ ಅವ್ರ ಮಕ್ಕಳುಗಳು ಬರೀ ಹಸುವಿನ ಹಾಲು ಕುಡಿದು ಬದುಕಿರೋದು ನನಗೆ ಗೊತ್ತು. ಹಾಗಾಗಿ ನಾನು ಇದು ಬದುಕುತ್ತಪ್ಪ ಈ ಮಗು ತಾಯಿ ಸತ್ತೋಗ್ಮೇಲೆ ಅಂತ ಅಂದ್ಕೊಂಡಿದ್ದೆ. ಅದು ಬರೀ ಹಸುವಿನ ಹಾಲು ಕುಡ್ದೆ ಬದುಕ್ತು. ಇವತ್ತು ಹುಡುಗಿಯೆಲ್ಲ ಚೆನ್ನಾಗಿ ಆ ಮಗುಗೆ 2 ಮಕ್ಕಳಾಗಿದೆ, ಅಷ್ಟು ಗಟ್ಟಿಯಾಗಿದ್ದಾರೆ ನೋಡಿ. ಹಸುವಿನ ಹಾಲು ಅಂದರೆ ಎಷ್ಟು ಶ್ರೇಷ್ಠ ಅಂತ ಅಂಬಾನತ್ತೆ ನೋಡಿ. ಅದು ಈ ಬೇರೆ ಹಸುಗಳು ತೊಗೊಂಡು ಕೊಡಿ, ಪಕ್ಕದಲ್ಲಿ ಏನಾದ್ರು ಸುಮ್ಮನೆ ಕೂತಿದ್ದಾಗ ಹರಿಚ್ಬಿಟ್ರೆ ಹೆದರ್ಕೋಬೇಕು, ಆ ಥರ ಸದ್ದು ಮಾಡುತ್ತೆ. ಆಮೇಲೆ ಒಂದೊಂದು ಹಸು ಒಂದೊಂದು ಥರ ಶಬ್ದ ಮಾಡುತ್ತೆ. ಇದ್ರ ಶಬ್ದ ಕೇಳೋಕ್ಕಾಗಲಿ ಜೊತೆಲಿ ವಾಸ ಮಾಡೋಕ್ಕಾಗಲಿ ಪೂರ್ವ ಪುಣ್ಯ ಬೇಕು ಅಂತ ನಾನು ಹೇಳೋದು. ನಾವು ಪುಣ್ಯವಂತರಾಗಿದ್ದರೆ ಮಾತ್ರ ಅದು ಸಂಪರ್ಕ ಇರೋಕ್ಕೆ ಸಾಧ್ಯ. ಆ ಗೋವನ್ನು ಅಂಥದ್ದು ಅಂಥ ದೇವಲೋಕದಲ್ಲೂ ಸಹ ಗೋಗೆ ಅಷ್ಟು ಮಹತ್ವ ಇದೆ ಅಂತಾರೆ. ಅಂಥದ್ರಲ್ಲಿ ನಾವು ಬೆಳೆಸೋದಕ್ಕೆ ನಮಗೆ ಶಕ್ತಿ ಕೊಡಲಿ ದೇವರು ಅಂತ. ಹಾಗೆ ಇಂಥ ಒಂದು ಅಪೂರ್ವವಾದಂಥ ಸನ್ನಿವೇಶದಲ್ಲಿ ಇವರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ. ಆ ಅಭಿಪ್ರಾಯದಂತೆ ನಾವು ಸಹ ಸಾಧ್ಯವಾದಷ್ಟು, ನಮಗೆ ಭಾಳ ಆಸೆ ನನಗೆ ಒಂದು ಹಸುನಾರು ಸಾಕಬೇಕು ಅಂತ, ಅಷ್ಟೊಂದು ಹಸು ಇದ್ರು, ಆದರೆ ಮೇಂಟೈನ್ ಮಾಡೋದು ಕಷ್ಟ ಆಗಿದೆ. ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ. ಈ ಜನ್ಮದಲ್ಲೇ ಒಂದು ಸಾಕಿ ಅದೇ ಸಾಕಬೇಕು ಅದನ್ನು ನಿಜವಾಗ್ಲೂ. ಅದು ಆ ಥರ ಒಂದು ಒಳ್ಳೆ, ಈಗ ಫಾರ್ಮರ್ಸ್ ಎಲ್ಲರೂ ಸುಮಾರು ಜನ ನಮ್ಮ ಬೆಳಕವಾಡಿಲಿ ಇರೋದು ಯಾವ್ದು ಇಂಡಸ್ಟ್ರೀಸ್ ಇಲ್ಲ. ಇಡೀ ಬೆಳಕವಾಡಿಲಿ ಅಷ್ಟೊಂದು ಹಸು ಇದ್ದಿತ್ತು ಅವ್ರದ್ದು, 500 ಹಸು ಇತ್ತು ಅವ್ರದ್ದು ಎಲ್ಲ. ಅಂದರೆ ನಾಡಸುಗಳು ಎಲ್ಲ ನಾಡಸುಗಳು, ನಾಡಿ ಎಮ್ಮೆಗಳು. ಈಗ ನಮ್ಮ ಬೆಳಕವಾಡಿ ಯಾವುದು ಫೇಮಸ್ಸು ಅಂದರೆ ಯಾವುದು ಇಂಡಸ್ಟ್ರೀಸ್ ಇಲ್ಲ, ಎಲ್ಲ ರೈತರೇ ಇರೋದು, ಎಲ್ಲ ವ್ಯವಸಾಯಗಾರರೇ ಇರೋದು. ಆದರೆ ಇವತ್ತು ನಾಡಸುಗಳನ್ನ ಹುಡುಕಿದ್ರು ಸಿಗೋಲ್ಲ. ಎತ್ತುಗಳು ಎಲ್ಲ ಅವು ಸಹ ಈ ನಿರಾಚಿ ಎತ್ತುಗಳೇ ಬಂದ್ಬಿಟ್ಟಿವೆ. ಹಾಗಾಗಿ ನಾನಾ ಥರ ಆಗಿದೆ. ಅವ್ನು ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಬದುಕಬೇಕು ಅವರು. ಯಾಕೆ ಆರ್ಥಿಕವಾಗಿ ಅವ್ರಿಗೆ ಬೇಕೇ ಬೇಕು, ಅದು ಬಿಟ್ಟು ಬದುಕೋಕ್ಕಾಗಲ್ಲ. ನಾ ಯೋಚನೆ ಮಾಡೋದೇನಪ್ಪ ಅಂದರೆ ಅದ್ರ ಜೊತೆಗೆ ಒಂದು ಇರಲಿ, ಇದು 4 ಥರ ಇದು 1-2 ಇರಲಿ. ಅವ್ರು ಬಿಟ್ಕೊಂಡು ಹೋಗೋದಕ್ಕೆ ಇವ್ರು ಹೇಳ್ದಂಗೆ ಸುಲಭ, ಅದು ಕಷ್ಟವೇ ಇಲ್ಲ. ಆಗ ನೋಡೋಕೆ ಹೋದರೆ ಇವತ್ತು ಹುಷಾರು ತಪ್ಪಿರೋದು ಅಪರೂಪದ ಹುಷಾರು ತಪ್ಪೋದು. ನಮ್ಮಲ್ಲೇ ನಾವು ಅಷ್ಟೊಂದು ಹಸು ಇದ್ದಾಗ ನಾವು ತೊಗೊಂಡೋಗ್ತಾ ಇದ್ದೆ. ಸಂಜೀವ ಅಂತ ಒಬ್ಬರಿದ್ದರು ಕಾಂಪೌಂಡ್ರು, ಯಾವಾಗಲಾರು ಒಂದೊಂದು ಸರಿ ಕರ್ಕೊಂಡು ಹೋಗೋದಕ್ಕೆ ಕಾಲು ಜ್ವರ ಬಾಜೋದು ಇಂಜೆಕ್ಷನ್ ಹಾಕ್ಸ್ತಿದ್ರು. ಅಷ್ಟು ಬಿಟ್ಬಿಟ್ರೆ ಇನ್ಯಾವುದು ದಿನ ಬೆಳಗ್ಗೆ ಇದ್ದರೆ ಕಾಯಿಲೆ. ಈಗಂತೂ ಗ್ಲೂಕೋಸ್ ಕಟ್ಸೋದಂತೆ. ಮನುಷ್ಯರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾರೋ ಆ ಹಸುಗಳಿಗೆ ಅದೇ ಟ್ರೀಟ್ಮೆಂಟ್ ಕೊಡಬೇಕು. ಯಾಕಂದರೆ ಆಸ್ಪತ್ರೆ ಇರಲಿಲ್ಲ, ಈಗ ಅದಿಲ್ವೇ ಇಲ್ಲ. ನಾನು ಫಸ್ಟ್ ನೋಡಿದಾಗ ದನಗಳಿಗೆ ಇಷ್ಟಿಷ್ಟು ಮಾತ್ರೆ ಕೊಡ್ತಾರೆ ಅಂದರೆ ಆಶ್ಚರ್ಯ ಆಗೋದು.
ದನಗಳಿಗೂ ಮಾತ್ರೆ ಉಂಟಾ, ದನಗಳಿಗೂ ಗ್ಲೂಕೋಸ್ ಕೊಡ್ತಾರಾ ಅಂತ. ನಮ್ಮ ಹಸುಗಳಿಗೆ ಯಾವತ್ತೂ ನಾವು ಗ್ಲೂಕೋಸ್ ಕಟ್ಟಿದ್ದೇ ಇಲ್ಲ. ಅದು ನಿಜವಾಗ್ಲೂ ಅದು ಒಂಥರ ದೇವಲೋಕ ಸಮಾನವಾದ್ದೆ. ಆದ್ದರಿಂದ ಇಂಥ ಒಂದು ಪುಣ್ಯವಂತ ಸಮಾರಂಭದಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡೋರಂಥ ಪುಣ್ಯವಂತರೇ. ಯಾಕೆಂದರೆ ಇಂಥ ಒಂದು ಅಪರೂಪದ ಸಮಾರಂಭ. ಬೇರೆ ಬೇರೆ ಸಮಾರಂಭಗಳು ಲಾಭ ನಷ್ಟದ ಸಮಾರಂಭ ಇದೆ. ಇದು ಇಂಥ ಒಂದು ಒಂದು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ರಾಮಚಂದ್ರಾಪುರದ ಮಠ ಸ್ವಾಮೀಜಿಗಳು ಅಷ್ಟೊಂದು ಮಾಡಿದ್ದಾರೆ. ಅದೇನು ಸುಲಭವಾಗಿ ಮಾಡುವಂಥದ್ದಲ್ಲ. ಎಲ್ಲ ಸೇರಿ ಮಾಡಬೇಕಾದ್ರೆ ಅದಕ್ಕೆಲ್ಲ ಕೈ ಜೋಡಿಸ್ಬೇಕು. ಮತ್ತು ಅದಕ್ಕೆ ನಾವು ಕೈಲಾಗದೇ ಇದ್ರೂ ಪ್ರೋತ್ಸಾಹದ ಮಾತಾಡಬೇಕು, ಕೈಲಾದಂಥದ್ದಾರು ಮಾಡಬೇಕು. ಕೆಲವರು ಡಿಗ್ರೇಡ್ ಮಾಡಿಬಿಡ್ತಾರೆ, ಆಗ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ಳೋದು. ಕೈಲಾಗದೇ ಇದ್ದರೆ ನಿರುತ್ಸಾಹ ಮಾಡೋದು ಬೇಡ, ಉತ್ಸಾಹವಾಗಿರಲಿ, ಮಾಡೋರು ಮಾಡಲಿ. ಅದರಿಂದ ಈಗ ಸೂರ್ಯ ಒಬ್ಬನೇ ಪ್ರಪಂಚಕ್ಕೆಲ್ಲ ಬೆಳಕಾಗುತ್ತೆ, ಹಾಗೆ ಹಸುಗಳು ಕಡಿಮೆ ಇರ್ಬೋದು. ಆದ್ದರಿಂದ ಅದು ವಾತಾವರಣದಲ್ಲಿ ಉಸಿರಾಡುವಾಗ, ಓಡಾಡುವಾಗ ಅದರ ಒಂದು ಎಫೆಕ್ಟು ಎಲ್ಲ ಕಡೆನೂ ಆಗುತ್ತೆ. ಹಾಗಾಗಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ. ನಮ್ಮ ಮಂಜಣ್ಣ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಚಿಕ್ಕದು ಕಾರ್ಯಕ್ರಮ ಅಂತ ಯೋಚನೆ ಮಾಡಲೇಬೇಡಿ, ಇದೇ ಬೃಹತ್ ಕಾರ್ಯಕ್ರಮ. ಇದು ಮುಂದಕ್ಕೆ ಬೆಳೆಯುತ್ತೆ, ಬೆಳೆದ್ರೆ ಅದೇ ಬೃಹತ್ ಕಾರ್ಯಕ್ರಮ. ಯಾವತ್ತೂ ಹುಟ್ಟಿದ ಮಕ್ಕಳ ದೊಡ್ಡವರ ಹೋಗಲ್ಲ. ಕೈಲಾಸ ಹೇಳ್ತಿದ್ರಂತೆ, ಮಗುಗೆ ದೊಡ್ಡವರಾದ್ಮೇಲೆ ಬರಬೇಕು ಅಂತ ಈಗಲೇ ಮಗುನ ಫೋಟೋಕ್ಕೆ ಮೀಸೆ ಎಲ್ಲ ಅಂಟಿಸ್ಬಿಟ್ರೆ ದೊಡ್ಡವನಾಗ್ಬಿಡ್ತಾನ ಅಂತ. ಹಾಗಾಗಲ್ಲ. ಅದಕ್ಕೆ ಕ್ರಮ ನಿಧಾನವಾಗಿ ಬೆಳಿಬೇಕು, ಅದು ಪ್ರಾಯ ಬರಬೇಕು, ಆಗ ಶಕ್ತಿ ಬರುತ್ತೆ. ಹಾಗೆ ಕಾರ್ಯಕ್ರಮ ಸಣ್ಣದಾಗಿರ್ಬೋದು, ಜನಗಳು ಬುದ್ಧಿವಂತರಾಗಿ ಸ್ವಲ್ಪ ಇರ್ಬೋದು, ಆದರೆ ಇದು ಕಾರ್ಯಕ್ರಮ ದೊಡ್ಡದಾಗಲಿ, ಇದು ಇದೇ ಥರ ಜಾಸ್ತಿ ಬೆಳೆದು ಇನ್ನೂ ಉತ್ಕೃಷ್ಟವಾಗಿ ಬೆಳೀಲಿ ಅಂತ ನಾವು ಮನಸ್ಸು ತುಂಬ ಹಾರೈಸಿ ಆ ಒಂದು ಗೋಮಾತೆಯನ್ನು ನಮಸ್ಕಾರ ಮಾಡ್ತಾ ಮತ್ತು ರಾಮಚಂದ್ರ ಸ್ವಾಮಿಗಳಿಗೆ ಅವರ ಆಶೀರ್ವಾದ ಕೇಳಿಕೊಂಡು ನನ್ನ ಭಾಷಣ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಯಾಕೆಂದರೆ ಎಷ್ಟೋ ಜನ ಗೊತ್ತಿದ್ದಾರೆ ಇಲ್ಲಿ, ಎಷ್ಟೋ ಜನ ಗೊತ್ತಿಲ್ಲ, ಅವ್ರ ಹೆಸರುಗಳೆಲ್ಲ ಗೊತ್ತಿಲ್ಲ. ಸೊ ನಮಸ್ಕಾರ ಹೇಳ್ಕೊಂಡು ನಾನು ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಹಸುಗಳ ಬಗ್ಗೆ ಅಂದರೆ ಗೋಮಾತೆ ಬಗ್ಗೆ ಅಷ್ಟೊಂದು ಸ್ವಲ್ಪ ಗೊತ್ತು. ಯಾಕೆಂದರೆ ನಾನು ಹಳ್ಳಿಲಿ ಬೆಳೆದ್ರೂ ಕೂಡ ಹೆಚ್ಚು ಜೀವನ ಸಿಟಿಯಲ್ಲಿ ಬೆಳೆದಿದ್ದು. ನಾನು ಹಳ್ಳಿಯಲ್ಲಿ ಸಣ್ಣ ಹುಡುಗನ ಇದ್ದಾಗ ಬೆಳೆದಾಗ ನಮ್ಮ ಮನೆಗಳಲ್ಲಿ ಹೆಂಗೆ ಅಂದರೆ 100 ಹಸುಗಳಿರ್ತದ್ದು. ಸೊ ಇವತ್ತಿನ ಕಾಲದಲ್ಲಿ ಅಷ್ಟು ಹಸುಗಳು ಕಾಣ್ತಾ ಇಲ್ಲ, ಎಸ್ಪೆಷಲಿ ನಮ್ಮ ನೇಟಿವ್ ಕೌಸು. ಯಾಕೆ ಅಂದರೆ ಒಂದು ಹಸುಗಳ್ನ ಏನಕ್ಕೆ ಸಾಕ್ತಾಯಿದ್ರು, ಸಾಮಾನ್ಯವಾಗಿ ರೈತರುಗಳಿಗೆ ಗೊತ್ತಿರ್ತದೆ, ನಾವೇನು ಹೇಳಬೇಕು. ಹಸುಗಳು ಏನಕ್ಕೆ ಸಾಕ್ತಾಯಿದ್ರು ಅಂದರೆ ಒಂದು ಅವರ ಒಂದು ವೃತ್ತಿಗೋಸ್ಕರ ಸಾಕ್ತಾಯಿದ್ರು, ಆಮೇಲೆ ಅವರು ಒಂದು ನೆಮ್ಮದಿಗೋಸ್ಕರ ಸಾಕ್ತಾಯಿದ್ರು. ಫಸ್ಟು ನೆಮ್ಮದಿ, ಆಮೇಲೆ ವೃತ್ತಿ. ನೆಮ್ಮದಿ ಅಂದರೆ ಅವುಗಳು ನಮ್ಮಗಳ ಜೊತೆ ಒಂದು ಸಹಜೀವಿಗಳ ಬದುಕ್ತಾಯಿದ್ವು. ಅಂದರೆ ನಾವು ಹೆಸರಿಟ್ಟು ಕರೆದ್ರೆ ಬರ್ತಾಯಿದ್ವು ನಮ್ಮ ಜೊತೆ. ಸೊ ನಾವು ನೋಡ್ತಿದ್ವಿ ಸಣ್ಣ ಹುಡುಗರಲ್ಲಿ, ಅದು ಯಾವುದೋ ಒಂದು ಹೆಸರಿಟ್ಟು ಕರೆದ್ರೆ ಓಡ್ ಬರೋದು ಹಸುಗಳು. ಸೊ ನೆಮ್ಮದಿಯಾಗಿ ಒಂದು ಏನಂದರೆ ಅದರೊಂದು ಪ್ರೀತಿ ಮಾಡ್ತಕ್ಕಂಥ ಒಂದು ಪ್ರಾಣಿಗಳಾಗ್ತಿದ್ವು, ಅವು ಸಾಕು ಪ್ರಾಣಿಗಳವು. ಎರಡನೇದು ಏನಪ್ಪ ಅಂದರೆ ವೃತ್ತಿ ಅಂದರೆ ಅವರು ವ್ಯಾವಹಾರಿಕವಾಗಿ ಏನು, ಅದರಲ್ಲಿ ಸಗಣಿ ಬರೋದಲ್ಲ, ಆ ಸಗಣಿನ ಉಪಯೋಗಿಸಿ ನಾವೇನು ಮಾಡ್ತಾಯಿದ್ವಿ, ವ್ಯವಸಾಯ ಮಾಡಿ ಆಹಾರ ಧಾನ್ಯಗಳನ್ನ ಬೆಳ್ಕೊಂಡು ನಮ್ಮ ವೃತ್ತಿ ಅದೇ. ಇಲ್ಲ ಅವಾಗೆಲ್ಲ ಹಾಲು ಮಾರೋದೆಲ್ಲ ಗೊತ್ತೇ ಇಲ್ಲ ಬಿಡಿ, ಯಾರ್ದೋ ಮನೇಲಿ ಹಾಲಿಲ್ಲ ಅಂದರೂ ಇಸ್ಕೊಂಬರೋರು ಬಿಟ್ಟರೆ ನನಗೇ ಗೊತ್ತಿಲ್ಲ ಹಾಲು ಮಾರೋದು. ಡೈರಿನೇ ಇರಲಿಲ್ಲ ಅವಾಗ. ಬಟ್ ಆದರೆ ನಾನು ಒರಿಜಿನಲಿ ಜಾವಗಲ್ ಆಗಿರೋದ್ರಿಂದ, ಅಂದರೆ ಹಾಸನ ಡಿಸ್ಟ್ರಿಕ್ಟು ಹಳೇಬೀಡಲ್ಲಿ ಇರ್ತೀನಿ ನಾವು. ಸೊ ಅಲ್ಲಿ ಒಬ್ಬರು ಮಲ್ದೇವಳ್ಳಿ ಮಂಜು ಅಂತ ಸ್ವಲ್ಪ ಇಂಪ್ರೂವ್ಡ್ ಫಾರ್ಮರ್ ಅವರು HF ಹಸು ತಂದಾಗ ನಾವೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ವಿ. ನಾನು ನಮ್ಮ ತಾತನ ಹಿಂಸೆ ಮಾಡಿ ನಾನು 5000 ರೂಪೀಸ್ ಕೊಟ್ಟು ಒಂದು ಹಸು ತೊಗೊಬಂದಿದ್ದೆ ಅವ್ರ ಹತ್ರ. ಅವತ್ತಿನ ನಮ್ಮ ತಾಗೆ ಅಬೌಟ್ 35-37 ಇಯರ್ಸ್ ಬ್ಯಾಕು. ಬಟ್ ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳೇನಂದರೆ ಅದು ಹಾಲು ಜಾಸ್ತಿ ಕೊಡುತ್ತೆ. ಈಗ ಹೆಂಗೆ ನಾನು ಆ ಒಂದು ಏನು ಸುಧಾರಿತ ತಳಿಗಳಿಗೆ ಹೋದ್ವಿ ನಾವು, HF ಹಸು ಏನಕ್ಕೆ ಮೈನ್ ರೀಸನ್ ಏನಕ್ಕೆ ಹೋಗಿದ್ದು, ಹಸುಗಳಿಂದ ಒಂದು ಆರ್ಥಿಕತೆ ಬೆಳೀಲಿ ಅಂದ್ಬಿಟ್ಟು. ಬಟ್ ಅದ್ರದ್ದು ವೈಜ್ಞಾನಿಕವಾಗಿ ಏನೂ ತಿಳ್ಕೊಂಡಿರಲಿಲ್ಲ. ಬೇಸಿಕಲಿ ನಾವೇನು ಮಾಡ್ತೀವಿ, ಯಾರೋ ಒಬ್ಬರು ಮಾಡ್ತಾರೆ ಅಂತ ನಾವು ಅದನ್ನು ಫಾಲೋ ಮಾಡಿಬಿಡೋದು. ಬಟ್ ನಾನು ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಾನು ಇತ್ತೀಚಿನ ದಿನಗಳಲ್ಲಿ ನನ್ನ ಕೆಲಸ ಏನು ಅಂತ ಹೇಳ್ತೀನಿ ಕೇಳಿ. ನಾನು ವೆಬ್ಸೈಟ್ ಮಾಡ್ತೀನಿ. ಅಂದರೆ ವೆಬ್ಸೈಟ್ ಅಂದರೆ ಮಾಹಿತಿ ಸಿಗ್ತದೆ ಆನ್ಲೈನಲ್ಲಿ. ನಾನು ವೆಟರ್ನರಿ ಯೂನಿವರ್ಸಿಟಿಗೂ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ. ಅಲ್ಲಿ ಹೋದಾಗ ನನಗೆ ರಿಯಲಿಸ್ಟಿಕ್ ಫ್ಯಾಕ್ಟರ್ಸ್ ಗೊತ್ತಾಯಿತು. ನಾನು ಒಂದು ಡೈರಿ ಮಾಡಬೇಕು ಸರ್ ಅಂತ ಕೇಳಿದಾಗ ಏನಂದ್ರು ಗೊತ್ತಾ, ಯಾವುದೇ ಕಾರಣಕ್ಕೂ ಮಾಡಬೇಡಿ ಡೈರಿ ಅಂದರು. ಏಕೆಂದರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಟೈಮ್ ಬೇಕು, ಜನ ಬೇಕು. ಅದು ಈಗ ಏನು ನಾವು ಸುಧಾರಿತ ತಳಿಗಳು ಅಂತ ಏನು ತೊಗೊಬಂದಿದ್ದೀವಿ, ಅವನ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಅಂದರೆ ಒಬ್ಬ ಡೆಡಿಕೇಟೆಡ್ ಪೀಪಲ್ ಬೇಕು. ಅವು ಆರ್ಥಿಕತೆ ಇದೆ, ಒಪ್ಕೋತೀನಿ. ಬಟ್ ಅದರಿಂದ ಮೇಂಟೆನೆನ್ಸ್ದು ತುಂಬ ಅಷ್ಟೇ ಪ್ರಾಬ್ಲಮ್ಸ್ ಇದೆ. ಬಟ್ ಆದರೆ ನಮ್ಮ ದೇಶಿ ತಳಿಗಳನ್ನ ನಾನು ಸಾಕಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಸೊ ಮಂಜು ಅವರು ನನಗೆ ಪರಿಚಯ ಆದರು ಥ್ರೂ ಸಮ್ ಕಾಂಟ್ಯಾಕ್ಟಿಂದ.
ನಾನು ಲೋಕಲಲ್ಲಿ ನಮ್ಮ ಹಸುಗಳೆಲ್ಲ ಇದಾವೆ ಇಲ್ಲಿ ಜವಗನಹಳ್ಳಿಯಿಂದ ಯಾರು ಎತ್ತಿನ ಗಾಡಿ ಎಲ್ಲ ಹೊಡ್ಕೊಂಬರ್ತಾರೆ, ಹಳ್ಳಿಕರ ಜಾತಿ, ಅಮೃತ್ ಮಾಲ್ ಇವೆಲ್ಲ ನೋಡ್ತೀನಿ ನಾನು, ಖುಷಿಯಾಗಿರೋದು. ಬಟ್ ಓನರ್ಶಿಪ್ ತಗೋಬೇಕಾದ್ರೆ ನಾವು ಅದಕ್ಕೊಂದು ಕಮಿಟ್ಮೆಂಟ್ ಇರಬೇಕು. ಈಗ ನೋಡಿ, ಈಗ ನಮ್ದು ಹಸು ನೋಡಿದ್ರಿ ಇವಾಗ ಪಾಪ ನಮಗೆ ಒಂಥರ ಬೇಜಾರಾಗುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಪ್ರಾಣಿ ತರಬೇಕಾದ್ರೆ ಅದ್ರ ಜೊತೆ ನೀವು ಒಂದು ಭಾವನೆಗಳನ್ನ ಡೆವಲಪ್ ಮಾಡಬೇಕು. ಸೊ ಮಂಜು ಅವರು ಕೊಡಿಸಿದ ಮೇಲೆ ನಮಗೆ ಒಂದು ಹೊಸ ಭಾವನೆಗಳು ಹುಟ್ಕೋತು. ನಮ್ಮ ಅದೃಷ್ಟಕ್ಕೆ ಒಂದು ಕರುನೂ ಹಾಕ್ತಿವಾಗ. ಸೊ ನಾನು ಇವತ್ತು ಕಾರ್ಯಕ್ರಮಕ್ಕೆ ಯಾಕೆ ಇದು ಮಾಡಿ ನಮ್ಮ ಚುಕ್ಕಿ ಮನೇಲಿ ಅಂತ ರಿಕ್ವೆಸ್ಟ್ ಮಾಡಿದೆ ಅಂದರೆ, ಸೊ ಇಲ್ಲಿಂದ ಒಂದು ಹೊಸ ಥರ ಆ್ಯಕ್ಟಿವಿಟೀಸ್ ನಡೀಲಿ ಗೋವುಗಳ ಬಗ್ಗೆ. ಅದು ಮಲ್ನಾಡು ಗಿಡ್ಡದ ಬಗ್ಗೆ ಇವರು ಹೇಳ್ದಂಗೆ ಇವ್ರಿಗೆ ಇನ್ನೂ ಚೆನ್ನಾಗಿ ಮಾತಾಡಿದ್ರು, ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು, ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಗಳು ಅದ್ರ ಬಗ್ಗೆ ನೋಡಿದ್ದೀನಿ. ಅದರಲ್ಲಿ ಒಂದು ಭಾರಿ ವಿಶೇಷವಾದ್ದು ಅಂದರೆ ನಾನು ತಿಳ್ಕೊಂಡಿದ್ದೇನಪ್ಪ ಅಂದರೆ, ಅದರದ್ದು ಸಗಣಿ ನೀವು ಮೂಸಿದ್ರೋ ಇಲ್ವೋ ಅದ್ರ ಒಂದು ಚೂರು ಸ್ಮೆಲ್ ಬರಲ್ಲ. ಬೇರೆ ಸಗಣಿಗಳಾದ ಸ್ಮೆಲ್ ಬರುತ್ತೆ. ಯಾಕೆ ಅಂತ ನಾನು ಓದಿದಾಗ ಅದರದ್ದು 120 125 ಫೀಟ 150 ಫೀಟ್ ಇರುತ್ತಂಥದ್ದು. ಇನ್ನು ಡಾಕ್ಟರ್ ಸರ್ ಅವ್ರಿಗೆ ಗೊತ್ತಿರ್ತದೆ ಬೇಸಿಕಲಿ. ಅದು ಫುಲ್ ಡೈಜೆಸ್ಟ್ ಆಗಿ ಆಚೆಗೆ ಬರುತ್ತಂಥದ್ದು. ಹಾಗಾಗಿ ಅದರದ್ದು ಗೋಮೂತ್ರ ಆಮೇಲೆ ಇದು ಏನಂತಾರೆ ನಾವು ಸಗಣಿ ಅಂತೀವಿ, ಅದು ತುಂಬ ವಿಶೇಷವಾಗಿರುತ್ತಂತೆ. ಅದನ್ನು ಉಪಯೋಗಿಸಿ ನಾವು ಸಾವಯವ ಕೃಷಿ ಮಾಡೋದ್ರಿಂದ ನಮಗೆ ಒಳ್ಳೆಯ ಉಪಯೋಗಗಳಾಗುತ್ತೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ಮಂಜು ಅಣ್ಣವ್ರು ಹೇಳಿದ್ರಿಂದ ನನಗೇನು ಅನ್ನಿಸ್ತು, ನಾವು ಒಂದೆರಡು ಸಾಕೋಣ ಫಸ್ಟು. ನಿಜವಾಗ್ಲೂ ನಮ್ಮ ಜಮೀನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ. ವೀಡ್ ಕಟ್ಟಿಂಗ್ ಮೆಷಿನ್ ಇದೆಯಲ್ಲ, ತರದೇ ಬೇಡ. ಇಂಥ ಎರಡು ಹಸು ಇಸ್ಕೊಬಿಟ್ರೆ ಎಲ್ಲ ಅವೇ ತಿಂದು ಕ್ಲೀನ್ ಮಾಡಿಕೊಡ್ತಾವೆ ನಿಮಗೆ. ಆಮೇಲೆ ತುಂಬ ಸಣ್ಣದಾಗಿರೋದ್ರಿಂದ ಮಿತವಾಗಿ ನೀವು ಹುಲ್ಲುಗಳು ಕೊಡ್ಬೋದು, ರೋಗ ನಿರೋಧಕವಾಗಿರ್ತವೆ. ಸೊ ಒಂದೊಂದು ಸಲ ಇದು ನಮ್ಮದು ಹಸುದ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಅದ್ರಲ್ಲಿ ನಮ್ಮದು ಒಂದು ಮಿಸ್ಟೇಕ್ ಇದೆ, ಆಮೇಲೆ ಹೇಳ್ತೀನಿ ನಾನು ಅದನ್ನು, ಆಯಿತಾ? ಅದು ನಮ್ಮ ಮಿಸ್ಟೇಕಿಂದ ಆಗಿರೋದು ಅದು. ಸೊ ಈ ಕಾರ್ಯಕ್ರಮನ ಇಲ್ಲಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ನಾನೇನೆ ಅವರಿಗೆ. ಸೊ ನೀವೆಲ್ಲ ಬಂದಿದ್ದೀರ, ಹಸುಗಳು ತೊಗೊಂಡೋಗಿ ಅದೇ ಒಂದು ಪ್ರೀತಿ ಭಾವನೆಯಿಂದ ಬೆಳೆಸಿ. ಆಮೇಲೆ ನಾನು ಇನ್ನೊಂದು ವೀಡಿಯೋದಲ್ಲಿ ನೋಡಿದೆ, ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಚಿಕ್ಕಮಗಳೂರವ್ರು ಇದ್ದಾರೆ ನಮ್ಮ ಮನೆ ಪಕ್ಕದಲ್ಲಿ, ಕಾಫಿ ಪ್ಲಾಂಟ್ರು. ಅವ್ರು ಹೇಳೋ ಪ್ರಕಾರ ಇವು ಸಾಕು ಪ್ರಾಣಿ ಇದ್ದಂಗೆ, ಇವೆಲ್ಲವೂ ಸಾಕು ಪ್ರಾಣಿಗಳೇ. ನೀವು ಹೆಸರಿಟ್ಟು ಕರೆದ್ರೆ ಬರ್ತವೆ ಮಲ್ನಾಡು ಗಿಡ್ಡ. ಬೇರೆ ಹಸುಗಳ ಬಗ್ಗೆ ನಾನು ಜ್ಞಾಪಕ ಇಲ್ಲ, ನಾನು ಸಣ್ಣ ಹುಡುಗನಲ್ಲಿ. ನೀವು ಪ್ರತಿಯೊಂದಕ್ಕೂ ಹೆಸರಿಡಿ, ಅದನ್ನು ಪ್ರೀತಿ ಮಾಡಿ ತೊಗೊಂಡೋದವರು ದಯವಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ, ನಾನು ಇಲ್ಲಿ ಕೇಳ್ತೀನಿ ಒಂದೊಂದ್ಸಲ ನಮ್ಮ ಗೊತ್ತಿರೋರು, ಏನು ಮಾಡ್ತೀರಾ ವಯಸ್ಸಾದ್ಮೇಲೆ, ಮಾರ್ಬಿಡ್ತೀವಿ ಸರ್ ಅಂತಾರೆ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಅದು ಕೊನೆ ಉಸಿರಿರೋವರೆಗೂ ತೊಗೊಂಡೋದ್ಮೇಲೆ ಸಾಕಿ ಅದನ್ನು, ಆಮೇಲೆ ಅದನ್ನು ಅಭಿವೃದ್ಧಿ ಮಾಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈಗ ಮಂಜಣ್ಣನ ಉಪಯೋಗಿಸ್ಕೊಂಡೆ ನಾವು ಈ ಹೋರಿಗಳು ಸಿಗ್ತಾ ಇದೆ ನಿಮಗೆ. ಸೊ ಅದನ್ನು ತಳಿ ಅಭಿವೃದ್ಧಿ ಮಾಡಿದ್ರೆ ನೀವು ಬೇರೆಯವ್ರಿಗೂ ಕೂಡ ನಿಮಗೆ ಗೊತ್ತಿರೋ ಒಂದು ನಾಮಿನಲ್ ಪ್ರೈಸ್ ಪ್ರಕಾರ ಕೊಟ್ಟರೆ ಆ ತಳಿ ಇಲ್ಲೇ ಅಭಿವೃದ್ಧಿ ಆಗುತ್ತೆ ಅಲ್ವಾ? ಅದೇ ಉದ್ದೇಶ. ಅದೇ ನಾನು ಈ ಪರ್ಟಿಕ್ಯುಲರ್ ಏನು ಆ್ಯಕ್ಟಿವಿಟಿಗೆ ನಾನು ಜೊತೆಗೂಡಿಸ್ಕೊಳೋ ಕಾರಣ ಏನು ಅಂದರೆ, ನಮ್ಮಲ್ಲೂ ಅಭಿವೃದ್ಧಿ ಆಗಲಿ, ಬೇರೆಯವ್ರಿಗೂ ಅಭಿವೃದ್ಧಿ ಆಗಲಿ. ಆಮೇಲೆ ಇದ್ರ ಬಗ್ಗೆ ಎಜುಕೇಟ್ ಮಾಡಿ. ಈಗ ನಮ್ಮ ಹಳ್ಳಿಕರ ಹಸು ಸಾಕಬೇಕಂದ್ರೆ ತುಂಬ ಹೈಟ್ ಇರ್ತವೆ, ತುಂಬ ದೊಡ್ಡದು, ಮೇಂಟೈನ್ ಮಾಡಿ. ಇದನ್ನು ನನ್ನ ಸಣ್ಣ ಹುಡುಗರು ಸಹ ಮೇಂಟೈನ್ ಮಾಡ್ಬೋದು, ಆಯಿತಾ? ಸೊ ಇವೆರಡು ಒಂದು 2-3 ಮಾತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ತುಂಬ ಧನ್ಯವಾದಗಳು ಎಲ್ಲರಿಗೂ. ಬಂದಿರೋದಕ್ಕೆ ಭಾರಿ ಖುಷಿಯಾಯಿತು, ಆಯಿತಾ? ಸೊ ನೀವು ಎಲ್ಲ ನಿಮ್ಮ ಹಸುಗಳನ್ನ ತೊಗೊಂಡೋಗಿ ಹೆಸರುಗಳಿಟ್ಟು ಅದನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮಹೇಶ್ ಅಣ್ಣನ ಕೇಳಿ. ಸರ್ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಈ ಥರ ಸಭೆ ನಾನು ನನ್ನ ಜೀವಿತಾವಧಿಯಲ್ಲಿ ಇದೇ ಮೊದಲನೇ ಬಾರಿ ನೋಡ್ತಾ ಇರೋದು. ಇಲ್ಲಿ ನೆರೆದಿರೋರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಮತ್ತು ನಮ್ಮ ಮಂಜುನಾಥ್ ಸರ್ಜಿಗೂ ತುಂಬ ಆತ್ಮೀಯ ಸ್ವಾಗತ ಕೋರ್ತೀನಿ. ಯಾಕೆಂತಂದರೆ ಈ ಗೋದಾನ ಇದೆದಲ್ಲ, ಇದು ತುಂಬ ಅದ್ವಿತೀಯವಾದ ಕಾರ್ಯಕ್ರಮ ಇದು. ಯಾಕೆಂದರೆ ನಾನು ಕಳೆದ ಒಂದು 8 ವರ್ಷದಿಂದ ಗವ್ಯೋತ್ಪಾದನೆಗಳನ್ನ ಮಾಡ್ತಾಯಿದ್ದೀನಿ. ನಾಟಿ ಹಸುಗಳನ್ನ ಉಪಯೋಗಿಸ್ಕೊಂಡು ವಿಭೂತಿ ತಯಾರು ಮಾಡ್ತೀನಿ. ಮತ್ತು ನಾಟಿ ಹಸುಗಳ ಸಗಣಿಯಿಂದ ಬೆರಣಿನೂ ಕೂಡ ಮಾಡಿದ್ದೀನಿ. ಕೆಲವು ಕಡೆ ಮಾರಾಟ ಮಾಡ್ತಾಯಿದ್ದೀನಿ. ಮತ್ತು ಅದರಲ್ಲಿ ಭಸ್ಮ ಮಾಡಿದಂಥ ಪ್ರಕ್ರಿಯೆ ಮಾಡಿ ಅದರಲ್ಲಿ ಗೋಮಯ ಹಲ್ಪುಡಿ ಕೂಡ ಮಾಡಿ ಸುಮಾರು ಕಡೆಗೆಲ್ಲ ನಾನು ಸರಬರಾಜು ಮಾಡ್ತಾಯಿದ್ದೀನಿ. ಮತ್ತು ಗೋಮಯ ಸಾಬೂನು ಅಂತ ಪಂಚಗವ್ಯ ಅಂತ ಮಾಡ್ತೀನಿ. ಪಂಚಗವ್ಯದಲ್ಲಿ ಮುಖ್ಯವಾಗಿ ನಮ್ಮ ದೇಶಿ ಆಕಳ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಇದೆಲ್ಲ ನಾನು ಘನೀಕರಿಸಿ ಪಂಚಗವ್ಯ ತಯಾರು ಮಾಡಿ ಅದನ್ನು ಪಂಚಗವ್ಯಘೃತ ಸಾಬೂನು ಅಂತ ಹೇಳಿ ಅದನ್ನು ಮಾಡಿ ಸುಮಾರು ಚರ್ಮ ಕಾಯಿಲೆಗಳಿಗೆಲ್ಲ ಅದು ತುಂಬ ಚೆನ್ನಾಗಿ ಅದ್ವಿತೀಯವಾಗಿ ಹೊಂದಾಣಿಕೆ ಆಗ್ತಾಯಿದೆ. ಗೋವಿನ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಅದು ಅದ್ಭುತವಾದ ಒಂದು ದೊಡ್ಡ ಇತಿಹಾಸನೇ ಇರ್ತದೆ. ಈಗೆಲ್ಲ ಹಿರೀಕರು ತುಂಬ ಚೆನ್ನಾಗಿ ಮಾತಾಡಿದ್ರು. ಈಗ ನಮ್ಮ ಗವ್ಯೋತ್ಪಾದನೆಯಲ್ಲಿ ತುಂಬ ಕಾಯಿಲೆಗಳಿಗೆ ನಾವು ಪಂಚಗವ್ಯನೇ, ಈಗ ಸಣ್ಣ ಪುಟ್ಟ ನೆಗಡಿ, ಜ್ವರ ಈ ಥರದಕ್ಕೆಲ್ಲ
ನಾವು ಒಂದು ಸ್ವಲ್ಪ ಪಂಚಗವ್ಯನ ನಾವು ಇದು ಮಾಡೋದ್ರಿಂದ ತುಂಬ ಕಾಯಿಲೆಗಳು ಕೂಡ ಗುಣ ಆಗೋ ಎಲ್ಲ ಸಂದರ್ಭಗಳು ಇದೆ ಮತ್ತು ಗುಣ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ದೇಶೀಯ ಹಸುಗಳನ್ನ ಉಳಿಸೋ ಅಂಥ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ನಡೀಲಿ. ಈ ಥರದ್ದೆಲ್ಲ ನಮ್ಮ ದೇಶದ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳು ನೆನೆಗುದ್ದಿ ಹೊರಟೋಗಿದೆ. ಅದನ್ನೆಲ್ಲ ಈಗ ನಾವು ಮತ್ತೆ ಜ್ಞಾಪಿಸ್ತಾ ಒಂದು ದೊಡ್ಡ ಮಹತ್ ಕಾರ್ಯ ನಡೀತಾ ಇದೆ. ಇಂಥ ಕಾರ್ಯಗಳು ಇನ್ನೂ ಹೆಚ್ಚು ನಡೀಲಿ ಅಂತ ಆಶಿಸ್ತಾ ನನಗೊಂದೆರಡು ಮಾತು ಅವಕಾಶ ಕೊಡೋದಕ್ಕೆ ನಮಸ್ಕರಿಸ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ಎಲ್ರಿಗೂ ಈ ಕಾರ್ಯಕ್ರಮದ ಕುರಿತು ಹೇಳಬೇಕು ಅಂತ ಏನಂತಂದರೆ, ಯಾರು ಇವತ್ತು ಉಚಿತವಾಗಿ ಏನೂ ಕೊಡಲ್ಲ ಜೀವನದಲ್ಲಿ. ಅದು ನಮ್ಮ ಸನಾತನ ಸಂಸ್ಕೃತಿಯಿಂದ ಮಾತ್ರ ಸಾಧ್ಯ. ಯಾರಿಗಾದರೂ ದಾನ ಮಾಡಬೇಕು, ಧರ್ಮ ಮಾಡಬೇಕು, ಒಳ್ಳೆ ಕಾರ್ಯ ಮಾಡಬೇಕು ಅಂತ ಬಂದಿರೋದು ಮೂಲ ಉದ್ದೇಶ ನಮ್ಮ ಸನಾತನ ಸಂಸ್ಕೃತಿಯಿಂದ ಮಾತ್ರ. ಯಾರು ಕೂಡ ಇವತ್ತು ಒಂದು ಪಕ್ಕದ ಮನೆಯಲ್ಲೂ ಕೂಡ ಇವತ್ತು ಎಲ್ಲ ಸ್ವಾರ್ಥಿಗಳಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಆರೋಗ್ಯನೂ ಚೆನ್ನಾಗಿರಬೇಕು, ನಮ್ಮ ಸನಾತನ ಸಂಸ್ಕೃತಿ ಉಳಿಬೇಕು, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ಗೋವಿನ ಮುಖಾಂತರ ಮಾಡ್ತಾಯಿದ್ದಾರೆ. ಇದು ತುಂಬ ಖುಷಿ ಕೊಟ್ಟಿದೆ. ಇದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತೇನು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚುಕ್ಕಿ ಮನೆಯ ಮಾಲೀಕರಾದಂತಹ ಸಂಜಯನವರಿಗೆ ನಾನು ತುಂಬ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಿರ್ತಕ್ಕಂಥ ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸಿದ್ದಪ್ಪ ರವರು ಸಹ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀ ಮಂಜುನಾಥ್ ಸರ್ ಅವರು, ಅಧ್ಯಕ್ಷರು ಸಾರ್ವಜನಿಕ ಪ್ರೌಢಶಾಲೆ, ಅವರಿಗೂ ಸಹ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅಚಾನಕ್ಕಾಗಿ ಬಂದರು, ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಬರ್ದಿತ್ತು ಅನ್ಸುತ್ತೆ ಇದರಲ್ಲಿ. ಸೊ ನಂಜುಂಡಯ್ಯ ಸರ್ ಅವರು, ವೆಟರ್ನರಿ ಆಫೀಸರ್, ಬೆಳ್ಕೋಡಿ ಅವರು ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಬಂದಿರತಕ್ಕಂಥ ಎಲ್ಲ ರೈತರು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ನಾನು ನನ್ನ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗೋವುಗಳನ್ನು ಮಲೆನಾಡು ಮತ್ತು ಕರಾವಳಿ ಭಾಗ, ಈಗ ನಮ್ಮ ಕಾಸರಗೋಡು ಭಾಗದಲ್ಲೂ ಕೂಡ ಅನೇಕ ಗೋವುಗಳನ್ನ ಕೊಟ್ಟಿದ್ದಾರೆ. ಇವತ್ತು ಒಂದು ಹುಲ್ಕಡ್ಡಿನೂ ಕೂಡ ಒಂದು ಮನೆಯವರು ಉಚಿತವಾಗಿ ಕೊಡಲಿಕ್ಕಿಲ್ಲ, ಖಂಡಿತ ಕೊಡಲಿಕ್ಕಿಲ್ಲ. ಆದರೆ ಈ ಕಾಸರಗೋಡಿಂದ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಬರೀ ನಾವು ಅಲ್ಲಿಂದ ಹೋಗಿ 2 ದಿವಸ ಶ್ರಮ, ಈಗ ಯಾರ್ಯಾರು ಮಾಡಿದ್ದಾರೆ, ನಮ್ಮ ಮಹೇಶ್ ಜಿ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದರು, ಸಂಜಯ್ ಜಿ ಆಗ್ಬೋದು, ನಮ್ಮ ಮಲ್ಲಿಕಾರ್ಜುನರಾಗ್ಬೋದು, ನಿರಂತರವಾಗಿ 3-4 ದಿವಸದಿಂದ ಅದೇ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡು ಮಾಡಿದ್ವಿ. ರಾತ್ರಿ ಪೂರ್ತಿ ಮಹೇಶ್ ಜಿ ಅವ್ರು ನಿದ್ದೆ ಮಾಡಿಲ್ಲ. ಬೆಳಗ್ಗೆ 4:15 ಗಂಟೆ ಹಸುಗಳನ್ನೆಲ್ಲ ಇಳಿಸಿ ಒಳಗಡೆ ತಂದಾಗ ಈಗ ನಾವು ಕೊಡ್ತೀವಿ, ತೊಗೊಂಡೋಗ್ತೀವಿ. ಈ ಹಿಂದೆ ಎಷ್ಟು ಪರಿಶ್ರಮ ಇರ್ತದೆ ಅಂತ ಅನ್ನೋದನ್ನ ನಾವು ಪಡ್ಕೊಂಡವರು ಕೂಡ ಯೋಚನೆ ಮಾಡಬೇಕು. ಈಗ ನಾವು ಕೊಡ್ತಕ್ಕಂಥ ಗೋಗಳನ್ನ ಈಗ ನಮ್ಮ ಅಲ್ಲಿ ಮಾದೇವ ಬೆಂಡೆ ಅಂತ ಅಂದ್ಬಿಟ್ಟು ಉಜಿರಲ್ಲಿ ಅವರು ಕೆಲಸ ಮಾಡ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲ ಕಡೆನೂ ಅವರೇ ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿಸ್ಕೊಟ್ರು. ಕಾಸರಗೋಡ್ದಾಗ್ಬೋದು, ನಮ್ಮ ಇದರಲ್ಲಿ ಮಂಗಳೂರು ಹತ್ರ ಆಗ್ಬೋದು, ಉಡುಪಿ ಆಗ್ಬೋದು, ಪ್ರತಿಯೊಂದು ಭಾಗಲ್ಲೂ ಅವರೇ ಖುದ್ದಾಗಿ ಹೋಗಿ ಮಾಡಿಸ್ಕೊಟ್ಟು ನಮ್ಗೆ ಯಾವುದೇ ಅಡೆತಡೆ ಇಲ್ಲದಂಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಈ ಕಾರ್ಯಕ್ರಮ ಪರವಾಗಿ ಪರೋಕ್ಷವಾಗಿ ಅವ್ರಿಗೆ ವಂದನೆಗಳನ್ನ ಹೇಳ್ತೇನೆ. ಅದೇ ರೀತಿ ಅಕ್ಷಯ್ ಜಿ ಅವರು ಸುಳ್ಯದವರು, ಅವರು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮಕ್ಕೆ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಎಲ್ಲ ಕಡೆ ಆಗಬೇಕು ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾಯಿದ್ದಾರೆ. ಆಮೇಲೆ ಶಾಂತಾ ಭಟ್ ಅವರು, ನಾರಾಯಣ ಹೆಗಡೆ ಗಂಗೋಳಿ ಅವರು, ಮತ್ತು ನಮ್ಮ ಶಶಿಕುಮಾರ್ ಬೆಂಡಿಗೆನವೆಲೆ ಅವರು, ಲಕ್ಷ್ಮೀ ಗೋಮಾತಾ ಮಂದಿರ ಅವರು ಈಗ ಒಂದು 2 ಗಂಟೆ ಹಿಂದೆ ಅವರು ಹೋದರು. ಅವರು ಅವಿರತವಾದ ಪ್ರಯತ್ನದಿಂದ ಅನೇಕ ಕಡೆ ಗೋದಾನಗಳು ನಡೀತಾ ಇದೆ. ಅವ್ರ ಪ್ರಯತ್ನ ತುಂಬ ಇದೆ ನಮ್ಮ ಈ ಕಡೆ ಭಾಗದಲ್ಲಿ. ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಗೋವುಗಳನ್ನ ತಂದುಕೊಡೋದಾಗ್ಬೋದು, ಇಲ್ಲ ನಾವು ಹೋದರೆ ನಮ್ಮ ಜೊತೆ ಬಂದು ಸಹಕಾರ ಮಾಡಿ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಕ್ಕಂಥದ್ದು, ಏನಾದ್ರು ವ್ಯತ್ಯಯಗಳಾಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥದ್ದು ಎಲ್ಲ ಕೂಡ ಮಾಡ್ತಾಯಿದ್ದಾರೆ. ಈಗ ಪಂಚಗವ್ಯ ಚಿಕಿತ್ಸೆ ಎಲ್ಲ ಕಡೆ ನಡೀತಾ ಇದೆ. ಅದು ನಮ್ಮ ದೇಶಿ ಗೋವುಗಳಿದ್ರೆ ಮಾತ್ರ ಅದು ಸಾಧ್ಯ. ಆ ಗೋಗಳನ್ನೆಲ್ಲ ಉಳಿಸ್ಕೊಳ್ಳೋಣ. ಮತ್ತು ಗೋ ಉತ್ಪನ್ನಗಳನ್ನ ತಯಾರು ಮಾಡ್ತಕ್ಕಂಥದ್ದಕ್ಕೆ ಅನೇಕ ಜನ ತರಬೇತಿಯನ್ನು ಕೊಡ್ತಾರೆ. ತರಬೇತಿ ತಗೊಳ್ಳೋಂಥವ್ರು ಇದ್ದರೆ ದಯಮಾಡಿ ಹೆಸರನ್ನು ಅದು ಕೊಟ್ಟರೆ ಅವರು ಕೂಡ ತರಬೇತಿಯನ್ನು ಕೊಟ್ಟು, ಈಗ ಗಂಜಲದಿಂದ ಈಗ ಪೆನಾಯಿಲ್ ಮಾಡ್ತಕ್ಕಂಥದ್ದಾಗ್ಬೋದು, ಈಗ ಗಣಪತಿ ದೇವರ ಮಾಡ್ತಾಯಿದ್ದಾರೆ ಸಗಣಿಯಿಂದ, ಎಲ್ಲ ನಮ್ಮ ದೇಶೀಯ ಹಸುಗಳಿದ್ರೆ ಮಾತ್ರ ಸಾಧ್ಯ. ಈಗ ಬೆರಣಿ ಆಗ್ತಿದೆ, ಎಲ್ಲ ಅನೇಕ ಜನ ಅದನ್ನೆಲ್ಲ ತೊಗೊಂಡು ಒಳ್ಳೆ ಬೇಡಿಕೆ ಬಂದಿದೆ. ಬರೀ ಹಾಲಿಂದ ಬೇಡಿಕೆ ಅಲ್ಲ, ಈಗ ಅದ್ರ ಗಂಜಲ ಮತ್ತು ಸಗಣಿಯಿಂದಲೂ ಕೂಡ ಬೇಡಿಕೆಗಳು ಬರ್ತಾ ಇದೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಸದೃಢ ಭಾರತವನ್ನು ನಾವು ಕಟ್ಟಬೇಕಾಗಿದೆ. ಗತಕಾಲದ ವೈಭವವನ್ನು ಮರಳಿ ತಂದು ನಾವು ಇನ್ನು ಕೆಲವೇ ವರ್ಷದಲ್ಲಿ
ಈಗ ಎಷ್ಟು ಸುಮಾರೆಲ್ಲ ಹಾಳಾಗೋಗಿದೆ. ಇನ್ನೊಂದು 20-25 ವರ್ಷದಲ್ಲಿ ಹಿಂದೆ ಹೇಗಿತ್ತು ಗತಕಾಲದ ವೈಭವ, ದೇಶೀಯ ಹಸುಗಳು ಎಲ್ಲೆಡೆ ಕಲರವಾದ ಮೆರಿಬೇಕು ಅಂತ ನಾನು ಕೇಳ್ಕೊತೀನಿ. ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಪತ್ರಕರ್ತರಾಗ್ಬೋದು, ಮಾಧ್ಯಮ ಮಿತ್ರರಾಗ್ಬೋದು, ಯೂಟ್ಯೂಬ್ನವರಾಗ್ಬೋದು ಎಲ್ಲ ಬಂದಿದ್ದಾರೆ. ಯಾಕೆಂದರೆ ಪ್ರಚಾರ ಇಲ್ಲ ಅಂತಂದರೆ ನಡೆಯಲ್ಲ. ನಾವು ಇಷ್ಟು ಮಾಡ್ತೀವಿ, 50 ಜನಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಯೂಟ್ಯೂಬ್ನಿಂದ ಲಕ್ಷಾಂತರ ಜನ ನೋಡ್ತಾರೆ, ಅನೇಕ ಜನಕ್ಕೂ ಕೂಡ ಉಪಯೋಗ ಆಗುತ್ತೆ. ಅವರು ಕೂಡ ವಂದನೆಯನ್ನು ಅರ್ಪಿಸ್ತೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಚುಕ್ಕಿ ಮನೆ ಸಿಬ್ಬಂದಿ ವರ್ಗ, ಯಾಕೆಂದರೆ ಬೆಳಗ್ಗೆಯಿಂದ ಬಂದಂಥದ್ದು ಅವ್ರಿಗೆಲ್ಲ ಕಾಫಿ ತಿಂಡಿ ಎಲ್ಲ ಕೊಟ್ಟಿದ್ದಾರೆ. ಸಿಬ್ಬಂದಿಯವರು ಅವಿರತವಾದಂಥ ಒಂದು ಸೇವಾ ಕಾರ್ಯವನ್ನು ಮಾಡಿದ್ದಾರೆ. ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತೇನೆ. ಜೈ ಹಿಂದ್, ವಂದೇ ಗೋಮಾತಾ. ಇಂಥ ಮನುಷ್ಯನೇ ನಾನು ನೋಡಿಲ್ಲ. ಏನೇ ಇಂಥವ್ರಿಂದನೇ ಹೇಳಬೇಕು ಅಂದರೆ ಇಂಥವ್ರಿಂದನೇ ನಮ್ಮ ಸಮಾಜ ಮುಂದಕ್ಕೆ, ನಮ್ಮ ಸನಾತನ ಧರ್ಮ ನಡೀತಾ ಇರೋದು ಮುಂದಕ್ಕೆ. ನಿಜವಲ್ಲ, ನಿಮ್ಮ ಹೇಳ್ಕೊಂಡು ಹೆಮ್ಮೆ ನಮಗೆ ಪರಿಚಯ ಆಗಿರೋದು. ಅವರನ್ನೇ ಅವರು ಇವತ್ತಿನ ಕಾಲದಲ್ಲಿ ಎಲ್ಲರೂ ಅವ್ರವ್ರ ಸ್ವಂತಕ್ಕೆ ನೋಡ್ಕೊಂತಾರೆ. ಆಯ್ತಾ, ಈಗ ಯೋಚನೆ ಮಾಡಿ, ನಾನು ಮಲ್ನಾಡ್ ಗಿಡ್ಡ ಬೇಕು ಅಂತ ಸುಮಾರು ಒಂದು 10 ಜನ ಕೇಳಿರ್ಬೋದು. ಯಾರು 25,000 ಕಮ್ಮಿ ಹೇಳಿಲ್ಲ ನನಗೆ. 25,000, 30,000, 50,000. ಆಮೇಲೆ ನಮ್ಮೂರ್ಲಿ ಇದಾವೆ ತಾಂಡೋಗಬ್ಬ ಅನ್ನೋ ಚಿಕ್ಕಮಗಳೂರಿಂದ. ಅಲ್ಲಿಂದ ಇಲ್ಲಿಗೆ ಹಿಂಗೆ ತರೋದು ಹೆಂಗೆ ಬರುತ್ತೆ ನಮಗೆ? 15,000 ಕೊಟ್ಟು ತಗೊಂಡಿದ್ದೀನಿ ಗುರುಗಳಿಗೆ, ಅಲ್ಲ ನನ್ನ ಹತ್ರ ಆಯ್ತಲ್ಲ. ಸೊ ನೀವು ಅವರು ಬರೀ ಇವತ್ತೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಇವರು ನನ್ನ ಹತ್ರ 3 ತಿಂಗಳಿಂದ ವರ್ಕ್ ಮಾಡಿದ್ದಾರೆ. 3 ತಿಂಗಳು ಲೆಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಾವು ಅದನ್ನು ತುಂಬ ಸಣ್ಣದಾಗಿ ತಿಳ್ಕೊಬಾರ್ದು. ಅವರ ಶ್ರಮ ಎಷ್ಟು ಸಲ ಫೋನ್ ಮಾಡಿದ್ದಾರೆ. ನಾನು ನನ್ನ ಮನೇಲಿ ನನ್ನ ಮಿಸ್ಸಸ್ಸು ವಾಕಿಂಗ್ ಮಾಡೋ ಟೈಮ್ನು ಒಂದೊಂದ್ಸಲ ಫೋನ್ ಮಾಡೋರು. ಯಾರು ಅವರು ಅನ್ನೋ ಪರಿಚಯ ಅಲ್ಲ ನಮ್ಗೆ, ಇವ್ರು ಯಾರು ಮೊದಲಿಂದ ನಮ್ಮ ಫ್ಯಾಮಿಲಿಯಾಗ ಇದ್ದಾಗ. ಸೊ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿ ಇಷ್ಟೊಂದು ಹಸುಗಳನ್ನೆಲ್ಲ ತಂದುಕೊಟ್ಟು ಇಲ್ಲಿ ಬೆಳೆಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸೊ ಇದನ್ನು ನೀವು ಯಾವುದೇ ಕಾರಣಕ್ಕೂ ಏನಂತ ಕರೀತಾರೆ, ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಈ ಒಂದು ಆ್ಯಕ್ಟಿವಿಟಿನ ನೀವು ನಿಮ್ಮೂರುಗಳಲ್ಲೂ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡೋಗಿ. ಚುಕ್ಕಿ ಮನೇಲಿ ಹೆಂಗೆ ಮಾಡಿದ್ವಿ, ನಿಮ್ಮೂರ್ಲೂ ಕರೀರಿ, ನಿಮ್ಮೂರ್ಲು ತಂದು ಮಾಡಿಕೊಡ್ತಾರೆ. ಆದರೆ ಅವ್ರಿಗೆ ನಾವು ಧನ್ಯವಾದ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಎಲ್ಲರ ಕಡೆಯಿಂದ. ಅವ್ರೆಲ್ಲರಿಗೂ ಧನ್ಯವಾದ ಹೇಳಿದರು. ಅವರಿಂದಲೇ ಈ ಕಾರ್ಯಕ್ರಮ ಯಶಸ್ವಿಯಾಗಿರೋದು. ಆಮೇಲೆ ಇಂಥ ಒಬ್ಬರು ನಾಲೆಡ್ಜ್ ಇರೋರನ್ನು ಪರಿಚಯ ಮಾಡಿಕೊಟ್ರು. ಆಮೇಲೆ ನಮ್ಮ ಇವರು ಅಷ್ಟೇ, ಸಿದ್ದಪ್ಪಾಜಿ ಆಗಲಿ, ನಮ್ಮ ಇವರಾಗಲಿ, ಶಾನ್ ಭೋಗ್ರನ್ನ ನಾನು ಭೇಟಿ ಮಾಡಬೇಕು ಅಂತ ಭಾರಿ ದಿವಸದಿಂದ ಆಸೆ ಇತ್ತು. ಅದು ಚುಕ್ಕಿ ಮನೆಗೆ ಬರ್ಮಾಡ್ಕಂತು. ಆಮೇಲೆ ನೋಡಿ, ಇವರು ವೆಟರ್ನರಿ ಡಾಕ್ಟ್ರ್ ಇವತ್ತು ಅಕಸ್ಮಿತ ಅಲ್ವಾ. ಸೊ ಈ ಥರ ಆಗೋದು ಯಾವಾಗ ಅಂದರೆ, ಯಾರೋ ಒಬ್ಬ ಮನುಷ್ಯ ಒಂದು ಉದ್ದೇಶ ಇಟ್ಟು ಕೆಲಸ ಮಾಡಿರ್ತಾರೆ.